ಹಾಯ್ ಹಲೋ ನಮಸ್ತೆ ನಮಸ್ತೆ ನಾನು ನಿಮ್ಮ ಪ್ರೀತಿಯ ರಾಹುಲ್ ಸರಿಕರ್ ನಮ್ಮ ಮಾಸ್ಟರ್ ರಾಹುಲ್ ಸರಿಕರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ವಿಶೇಷತೆಗಳು ಬಂದಾಗ ಪ್ರಜಾವಾಣಿ ಪೇಪರ್ ಅದಲ್ವಾ, ಪ್ರಜಾವಾಣಿ ಪೇಪರ್ ಕರೆಂಟ್ ಅಫೇರ್ಸ್ ಯಾವ ರೀತಿ ಓದ್ಬೇಕದಲ್ವ, ಪೇಪರ್ ಅಂತಕ್ಕಂಥ ಯಾವ ರೀತಿ ಓದ್ಬೇಕು ಅನಾಲಿಸಿಸ್ ಮಾಡುವಂತಕ್ಕಂಥ ಒಂದಿಷ್ಟು ಮಾಹಿತಿ ಇಂದಿನ ತರಗತಿಯಲ್ಲಿ ಒಡಂಬರದಲ್ವಾ. ಅದೇ ರೀತಿ ಏನಂತಂದ್ರೆ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿದಾರಲ್ವಾ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ ಅಂತ ಹೇಳ್ತಾ ಬರೀ ಡೈರೆಕ್ಟ್ ಆಗಿ ಪೇಪರ್ ಹೋಗುವಂತ ಅದಲ್ವಾ. ಸ್ನೇಹಿತರಿಗೆ ಗೊತ್ತಿರಬೇಕು ಇವಾಗ ಏನ್ ಗೊತ್ತೇನ್ರಿ, ಇವಾಗ ನಾವು ಪ್ರತಿಯೊಬ್ಬರು ಗೌರ್ಮೆಂಟ್ ಜಾಬ್ ತಗೊಳ್ಬೇಕಂತ ಹೇಳ್ಕೊಂಡು ಪೇಪರ್ ಅಂತಕ್ಕಂಥ ಓದ್ಲೇಬೇಕು ಸ್ನೇಹಿತರೆ. ಅದೆಲ್ಲ ಪ್ರಜಾವಾಣಿ ಪೇಪರ್ ಆಗಿರ್ಬೋದು, ವಿಜಯವಾಣಿ ಆಗಿರ್ಬೋದು, ದ ಹಿಂದೂ ಆಗಿರ್ಬೋದು ಮೊದಲ್ವಾ, ಎಲ್ಲಾ ಪೇಪರ್ಗಳನ್ನ ಓದ್ತಿರ್ಬೇಕು. ಅದೆಲ್ಲ ಪ್ರಮುಖವಾಗಿ ಪ್ರಜಾವಾಣಿ ಪೇಪರ್ ಒಳ್ಳೆ ರೀತಿ ಅದಲ್ವಾ, ಗೊತ್ತಿರ್ಲಿ. ಬರೋ ಪೇಪರ್ ಸರ್ ಯಾವ ರೀತಿ ಓದ್ಬೇಕು ಅಂತಕ್ಕಂಥ ಮಾಹಿತಿ ನೋಡ್ಕೊಂಡ್ ತಗೋಣಂತ. ಬರ್ರಿ ಫಸ್ಟ್ ಪೇಪರ್ ಕೊಟ್ಟಿದ್ದಾರೆ ನೋಡ್ರಿ, ಅದೆಲ್ಲ ಫ್ರಂಟ್ ಪೇಜ್ ಹೈಲೈಟ್ ಕೊಟ್ಟಿರ್ತಾರೆ. ಅಂದ್ರ ಏನ್ ಗೊತ್ತೇನ್ರಿ, ವಾಣಿಜ್ಯ ಅದಲ್ವಾ. ಇವಾಗ ಏನ್ ಗೊತ್ತೇನ್ರಿ, ವಾಣಿಜ್ಯದಾಗ ಏನಂತ ಬಂದಾಗ ಪ್ರಮುಖವಾಗಿ ವಾಣಿಜ್ಯದಾಗ ಅದೆಲ್ಲ ಕೊಟ್ಟಿದಾರ. ವಾಣಿಜ್ಯ ಪೂರೈಕೆ 68% ಅಂತ ಕೊಟ್ಟಿದ್ದಾರೆ. ಈ ವಾಣಿಜ್ಯ ಅಂದ್ರೆ ಬಂದಾಗ ಅದಲ್ವಾ, ಆದ್ಯತೆಗೆ ಅನುಗುಣವಾಗಿ ಹೆಚ್ಚುವರಿ ಸಿಲಿಂಡರ್ ಹಂಚಿಕೆ ಸಚಿವ ಮುನಿಯಪ್ಪ ಅದಲ್ವಾ. ಇವಾಗ ರೈತರ ಸ್ನೇಹಿತರೆ ಯುದ್ಧ ಐತಲ್ವಾ, ಅದರಿಂದ ಏನ್ ಗೊತ್ತೇನ್ರಿ, ಇವಾಗ ಸ್ನೇಹಿತರಿಗೆ ಗೊತ್ತಿರ್ಬೇಕು ಎಲ್ ಪಿ ಜಿ ಅಂತ ಗೊತ್ತೇನ್ರಿ, ಗ್ಯಾಸ್ಗಳ ಬಗ್ಗೆ ನೋಡ್ರಿ. ಈ ಎಲ್.ಪಿ.ಜಿ ಗ್ಯಾಸ್ಗಳ ಕುರಿತು ಗೊತ್ತಿ, ಈಗ ನೋಡಿ ಕರೆಂಟ್ ಅಫೇರ್ಸ್ ಗ್ಯಾಸ್ ಅದಲ್ವಾ, ಎಲ್.ಪಿ.ಜಿ ಕುರಿತು ಕ್ವಶನ್ ಕೇಳ್ಬೋದ್ರಿ ಅದಲ್ವಾ. ನೋಡಿ ಏನ್ ಕೊಟ್ಟಿದ್ದಾರೆ ಅದಲ್ವಾ, ಸ್ವಲ್ಪ ಪೇಪರ್ ಓದ್ ಮೊದಲು ಸ್ವಲ್ಪ ಹೈಲೈಟ್ ಓದ್ಬೇಕದಲ್ವಾ. ಕರ್ನಾಟಕ ವಾಣಿಜ್ಯ ಎಲ್.ಪಿ.ಜಿ ನೋಡ್ರಿ, ಎಲ್.ಪಿ.ಜಿ ಏನ್ ಗೊತ್ತೇನ್ರಿ, ಸಿಲಿಂಡರ್ ಅದಲ್ವಾ. ಎಲ್.ಪಿ.ಜಿ ಸಿಲಿಂಡರ್ ಪೂರೈಕೆ 68ಕ್ಕೆ ಹೆಚ್ಚಳವಾಗಿದೆ ಅಂತ ಹೇಳಿದ್ದಾರೆ. ಹಾಗ ನೋಡ್ರಿ, ಅಗತ್ಯ ಹಾಗೂ ಆದ್ಯತೆಗೆ ತಕ್ಕಂತೆ ಭಾನುವಾರದಿಂದಲೇ ಮಾರ್ಚ್ 29 ಹೆಚ್ಚುವರಿ ಸಿಲಿಂಡರ್ಗಳು ಲಭ್ಯವಾಗಿವೆ. ಆಹಾರ ಸಚಿವ ಕೆ.ಎಚ್. ಮುನಿಯಪ್ಪ ಸುದ್ದಿಗೋಷ್ಠಿಯಲ್ಲಿ ಭಾನುವಾರ ಮಾತನಾಡಿ ಈ ವಿಷಯ ತಿಳಿದು ಅದೆಲ್ಲ ರಾಜ್ಯದಂತ ಪ್ರತಿದಿನ ಸುಮಾರು ಏನ್ ಗೊತ್ತೇನ್ರಿ 4 ಲಕ್ಷ ಗೃಹ ಬಳಕೆ ಎಲ್.ಪಿ.ಜಿ ಸಿಲಿಂಡರ್ಗಳು ಹಾಗೂ ಸುಮಾರು 18,000 ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳಷ್ಟೇನು ಗೊತ್ತೇನು ಪೂರೈಸಲಾಗುತ್ತಿದೆ ಎಂದರು. ಅಂದ್ರೆ ಸ್ನೇಹಿತರೆ ಏನ್ ಗೊತ್ತೇನ್ರಿ, ಇವಾಗ ಮಾರ್ಚ್ 29ರಿಂದ ಏನ್ ಗೊತ್ತಿ ಸುಮಾರು 68% ಏನ್ ಗೊತ್ತೇನ್ರಿ ಸಿಲಿಂಡರ್ ಏನ್ ಗೊತ್ತೇನ್ ಬಿಡುಗಡೆ ಮಾಡಿದಾರೆ ಅಂತ. ಅದರ ಪ್ರಮುಖ ವಾಣಿಜ್ಯ ಆಗಿರ್ಬೋದು, ಗೃಹ ಬಳಕೆ ಆಗಿರ್ಬೋದು. ಬಟ್ ಇವಾಗ ಏನ್ ಗೊತ್ತೇನ್ರಿ, ಕರೆಂಟ್ ಅಫೇರ್ಸ್ ಸ್ನೇಹಿತರೆ ಎಲ್.ಪಿ.ಜಿ ಅದಲ್ವಾ, ಈ ಎಲ್.ಪಿ.ಜಿ ಬಗ್ಗೆ ತಿಳ್ಕೊಂಡಿರ್ಬೇಕು ಸ್ನೇಹಿತರೆ. ನಾವು ಈ ಕರೆಂಟ್ ಅಫೇರ್ಸ್ ನೋಟ್ಸ್ ಹೆಂಗ್ ಮಾಡ್ಬೇಕು ಗೊತ್ತೇನ್ರಿ, ಈ ಎಲ್.ಪಿ.ಜಿ ಬಗ್ಗೆ ಕೊಟ್ಟಿದಾರಲ್ವಾ, ಎಲ್.ಪಿ.ಜಿ ಬಂದಾಗ ನಮ್ ಫುಲ್ ಫಾರ್ಮ್ ಗೊತ್ತಿರ್ಬೇಕು. ಏನ್ ಗೊತ್ತೇನ್ರಿ ಸರ್, ಲಿಕ್ವಿಫೈಡ್ ಏನ್ ಗೊತ್ತೇನ್, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತಕ್ಕಂಥ, ಮತ್ತೆ ಲಿಕ್ವಿಡ್ ಅಲ್ಲ ಸ್ನೇಹಿತರೆ, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತಕ್ಕಂಥದ್ದಲ್ವಾ. ಕನ್ನಡ ಏನ್ ಗೊತ್ತೇನ್, ಧ್ರುವೀಕೃತ ಏನ್ ಗೊತ್ತೇನ್ರಿ ಸರ್, ಪೆಟ್ರೋಲಿಯಂ ಅನಿಲ್ ಅಂತಕ್ಕಂಥ ಗೊತ್ತಿರ್ಬೇಕು. ಈ ಎಲ್.ಪಿ.ಜಿ ಸರ್ ಗ್ಯಾಸ್ ಅಂತಕ್ಕಂಥ ಕಂಡಿತಾರ ಗೊತ್ತೇನ್ರಿ, ಸಿಂಪಲ್ ಆಗಿ ಗೊತ್ತಿರ್ಬೇಕು. ಸ್ನೆಲ್ಲಿಂಗ್ ಅಂತಕ್ಕಂಥ ನೋಡ್ರಿ, ಈ ರೀತಿ ಹೆಡ್ಡಿಂಗ್ ಹಾಕೋಬೇಕ್ರಿ, ಎಲ್.ಪಿ.ಜಿ ಅಂತ ಹಾಕೋಬೇಕು ಕರೆಂಟ್ ಅಲ್ವಾ. ಈಗ ನೋಡ್ರಿ ಏನ್ ಬರ್ಬೇಕು ಗೊತ್ತೇನ್, ಎಲ್.ಪಿ.ಜಿ ಕಂಡಿಡಿದಾಗ ವಿಜ್ಞಾನ ಗೊತ್ತೇನ್ರಿ, ಸ್ನೆಲ್ಲಿಂಗ್ ಅಂತಕ್ಕಂತಾರೆ. ಅಲ್ಲಿಂಗ್ ಗೊತ್ತೇನ್ರಿ, ಸ್ನೆಲ್ಲಿಂಗ್ ಅಂತಕ್ಕಂಥವ್ರು ಕಂಡಿಡ್ತಾರ ಸರ್ ಅದಲ್ವಾ. ಸರ್ ಸ್ನೆಲ್ಲಿಂಗ್ ಅವ್ರು ಕಂಡಿಡ್ತಾರೆ. ಯಾವ ವರ್ಷ ಕಂಡಿಡ್ತಾರ ಗೊತ್ತೇನ್ರಿ, ಸಿಂಪಲ್ ಆಗಿ ಗೊತ್ತಿರ್ಬೇಕು. 1900 ಗೊತ್ತೇನ್ರಿ ಸರ್, 1910 ಕಂಡಿಡ್ತಾರ ನೋಡ್ರಿ. ಯಾವಾಗ ಕಂಡಿಡ್ತಾರ, 1910 ಕಂಡಿಡ್ತಾರ ನೋಡ್ರಿ. ಎಲ್.ಪಿ.ಜಿ ಬಳಸುವ ಏನ್ ಗೊತ್ತೇನ್ರಿ, ಹೈಡ್ರೋಕಾರ್ಬನ್ ಬಂದಾಗ ಯಾವ್ದಪ್ಪ ಬಂದ ಒಂದು ಗೊತ್ತಿರ್ಬೇಕು. ಯಾವ್ದು ಗೊತ್ತೇನ್ರಿ, ಪ್ರೋಪೇನ, ನಂತರ ಬ್ಯೂಟೇನ ಅದಲ್ವಾ. ಇವಾಗ ಪ್ರಮುಖವಾಗಿ ಏನ್ ಗೊತ್ತೇನ್ರಿ, ಅತಿ ಹೆಚ್ಚು ಏನ್ ಬಳಸ್ತಾರ ಗೊತ್ತೇನ್ರಿ, ಬ್ಯೂಟೇನ್ ಅಂತಕ್ಕಂಥ ಬಳಸ್ತಾರ. ಅಂದ್ರ ಸರಿ ಎಲ್.ಪಿ.ಜಿಯ ಪ್ರಮುಖವಾದ ಘಟಕ ಯಾವ್ದು ಗೊತ್ತೇನ್ರಿ, ಬ್ಯೂಟೇನ್ ಅಂತಕ್ಕಂಥದ್ದು ಅದಲ್ವಾ. ಬಟ್ ನೋಡ್ರಿ, ಬ್ಯೂಟಿನ್ ಆಗಿರ್ಬೋದು, ಪ್ರೋಪೇನ್ ಆಗಿರ್ಬೋದು, ಪೆಂಟಿನ್ ಆಗಿರ್ಬೋದು, ಇದ್ರ ಸ್ಮೆಲ್ ವಾಸನೆ ಅಂತಕ್ಕಂಥ ಬರಂಗಿಲ್ಲ ಅದಲ್ವಾ. ಈ ಎಲ್.ಪಿ.ಜಿಯ ಸೋರುವಿಕೆ ಏನ್ ಗೊತ್ತೇನ್ರಿ ಸರ್, ವಾಸನೆ ಬರ್ಬೇಕಂದ್ರೆ ಒಂದು ರಸನಿಕ್ ಅಂತಕ್ಕಂಥ ಮಿಕ್ಸ್ ಮಾಡಿರ್ತಾರ. ಅದ್ ಯಾವ್ದು ಗೊತ್ತೇನ್ರಿ ಸರ್, ಈಥಲ್ ಏನ್ ಗೊತ್ತೇನ್ರಿ, ಮರ್ಕ್ಯಾಪ್ಟನ್ ಅಂತಕ್ಕಂಥ ನೋಡ್ ಗೊತ್ತಿರ್ಬೇಕು ಅದಲ್ವಾ. ಈ ರೀತಿ ಏನ್ ಗೊತ್ತೇನ್ರಿ, ಒಂದ್ ಕರೆಂಟ್ ಅಫೇರ್ಸ್ ನಾವು ಬರಿತಾ ಹೋಗ್ಬೇಕಾದ್ರೆ ರಿಟೇಲ್ ಬರಿತಾ ಹೋಗ್ಬೇಕಲ್ವಾ. ಬಟ್ ಗೊತ್ತಿರ್ಲಿ, ಎಲ್.ಪಿ.ಜಿ ನೀತಿಯನ್ನು ಬಂದಾಗ ಜಾರಿಗೆ ತಂದ ಪ್ರಧಾನಮಂತ್ರಿ ಪಿ.ವಿ. ನರಸಿಂಹರಾವ್. ಎಲ್.ಪಿ.ಜಿ ಗ್ಯಾಸ್ ಬಂದಾಗ ಸ್ಮೆಲ್ಲಿಂಗ್ ನೋಡ್ರಿ ಅದಲ್ವಾ, ಗೊತ್ತಿರ್ಲಿ ಕೇಳ್ತಿರ್ತಾರೆ ಎಕ್ಸಾಮ್ದಾಗ ನೋಡ್ರಿ. ಈಗಿನೆಲ್ಲ ಒಲೆಗಳಿಗೆ ಬಂದ ನೋಡ್ರಿ, ಹಳ್ಳಿಗಳಲ್ಲಿ ಸೌದೆ ಒಲೆ ಅದಲ್ವಾ. ಅದನ್ನ ನಮ್ಗೆ ಗೊತ್ತಿರ್ಲಿ. ಪ್ರಮುಖವಾಗಿ ಎಲ್.ಪಿ.ಜಿ ಬಗ್ಗೆ ರೀತಿ ಕರೆಂಟ್ ಅಫೇರ್ಸ್ ಕ್ವಶನ್ ಕೇಳ್ಬೋದು. ಸರ್, ಆದ್ಯತೆ ಮೇರೆಗೆ ಪ್ರತಿದಿನ ಯಾರಿಗೆ ಎಷ್ಟು ಸಿಲಿಂಡರ್ ಕೊಡ್ಬೇಕಂತದ್ದು ಥಿಂಕ್ ಮಾಡಿದಾರ ಅಂತ ಇದೆ, ಕೇಳಂಗಿಲ್ಲ ಎಕ್ಸಾಮ್ ಕೇಳಂಗಿಲ್ರಿ. ಬಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಹೊರ್ಮೋಜ್ ದಾಟಿದ 2 ಏನ್ ಗೊತ್ತೇನೆ ಹಡಗು. ಸ್ನೇಹಿತರೆ ಗೊತ್ತಿರ್ಬೇಕು, ಈ ಹೊರ್ಮೋಜ್ ಬಂದರಂತಕ್ಕಂಥದ್ದು ಇದು ನೋಡಿ ಕರೆಂಟ್ ಅಫೇರ್ಸ್ ಕೇಳ್ಬೋದು ಸ್ನೇಹಿತರೆ. ಕರೆಂಟ್ ಅಫೇರ್ಸ್ ಅದಲ್ವಾ, ಹೊರ್ಮೋಜ್ ದಾಟಿದ 2 ಹಡಗು ಅದಲ್ವಾ. ಅಂದ್ರ ಈ ಹರ್ಮೋಜ್ ಬಂದಿರತಕ್ಕಂಥದ್ದು ಬರ್ತದೆ ಗೊತ್ತೇನ್ರಿ ಸ್ನೇಹಿತರೆ, ಗೊತ್ತಿರ್ಬೇಕು. ಯಾವ ದೇಶ ಗೊತ್ತಿರ್ರಿ, ಸಿಂಪಲ್ ಆಗಿ ಗೊತ್ತಿರ್ಬೇಕು, ಇರಾನ್ ದೇಶ. ಆ ದೇಶ ಇರಾನ್ ದೇಶದ ಪ್ರಮುಖ ಗಡಿದಾಗ ಅದಲ್ವಾ, ಪ್ರಮುಖವಾಗಿ ಗೊತ್ತಿರ್ಲಿ. ಇವಾಗ ಭಾರತದ ಧ್ವಜವನ್ನು ಇಟ್ಟ ಮೊದಲು ಎಲ್.ಪಿ.ಜಿ ಹೊತ್ತಿರುವ 2 ಹಡಗುಗಳು ಸುರಕ್ಷಿತವಾಗಿ ಹೊರ್ಮೋಜ್ ಜಲಸಂಧಿಯನ್ನು ದಾಟಿದ ಎಂದು ಅಧಿಕೃತವಾಗಿ ಹೇಳಿಸಲಾಗಿದೆ. BWTL ಮತ್ತು BW ಅದಲ್ವಾ EPL ಎಂಬ ಹಡಗು
94,000 ಏನ್ ಗೊತ್ತೇನ್ರಿ ಟನ್ ಅದಲ್ವಾ ದ್ರವೀಕೃತ ಪೆಟ್ರೋಲಿಯಂ ಏನಿಲ್ಲ ಮೀನ್ಸ್ ಏನ್ ಗೊತ್ತೇನ್ರಿ LPG ಗ್ಯಾಸ್ ಏನ್ ಗೊತ್ತೇನ್ ಹೊತ್ತಂದ ಬಟ್ ಇವಾಗ ಏನ್ ಗೊತ್ತೇನ್ರಿ ಇವಾಗ ಇರಾನ್ ಇಸ್ರೇಲ್ ಮತ್ತು ಅಮೆರಿಕ ದೇಶ ಯುದ್ಧ ಐತಲ್ವಾ ಆ ಯುದ್ಧದ ಪರಿಣಾಮ ಏನ್ ಗೊತ್ತೇನ್ರಿ LPG ಬಗ್ಗೆ ಏನ್ ಸ್ವಲ್ಪ ಗೊಂದಲ ಆಗೈತಿ ಬಟ್ ಗೊತ್ತಿರ್ಲಿ ಕೇಳ್ತಿರ್ತಾರ ಬಟ್ ಅದು ಸರ್ ನಮ್ ಭಾರತ ದೇಶ ಆಗಿರ್ಬೋದು ಪಾಕಿಸ್ತಾನ ಆಗಿರ್ಬೋದು ಚೀನಾ ಆಗಿರ್ಬೋದು ರಷ್ಯಾ ಆಗಿರ್ಬೋದು ಅದಲ್ವಾ ಇವೆಲ್ಲಾ ದೇಶಗಳಿಗೆ ಗೊತ್ತೇನ್ರಿ ಯಾವ್ದೇ ರೀತಿಯ ಸರ್ ಮುಕ್ತವಾಗಿ ಏನಪ್ಪಾ ಅಂದ್ರ ಬಂದರಿಂದ ನಾವು ಹಡಗುಗಳು ಬಿಡ್ತೀವಿ ಅಂತ ಹೇಳಿದ್ದಾರೆ ಅದಲ್ವಾ ಬಟ್ ಈ ಹೊರ್ಮೌಸ್ ಬಂದರ್ ಅಂತಕ್ಕಂಥ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಇಂಪಾರ್ಟೆಂಟ್ ಆಗಿರುತ್ತೆ ನೋಡ್ರಿ ನೆಕ್ಸ್ಟ್ ನೋಡ್ರಿ ಇಲ್ಲಿ ಕೊಟ್ಟಿದಾನ ಸರ್ ಇವೆಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಕರೆಂಟ್ ಅಫೇರ್ಸ್ ಅಂತ ಕರೀತಾರದಲ್ವ ಭೂದಾಳಿಗೆ ಏನ್ ಗೊತ್ತಿ ಸಿದ್ಧತೆ ಅಂದ್ರ ಪ್ರಮುಖವಾಗಿ ಗೊತ್ತಿರ್ಬೇಕು ಟೆಹರಾನ್ ಎಲ್ಲಿ ಬರ್ತದೆ ಗೊತ್ತು ಇರಾನ್ ದೇಶದಾಗ ಯಾವ ದೇಶದಾಗ ಇರಾನ್ ದೇಶ ಈ ಕರೆಂಟ್ ಅಫೇರ್ಸ್ ಯಾವ ದೇಶ ಇರುತ್ತೆ ಆ ದೇಶದ ಬಗ್ಗೆ ಕ್ವಶನ್ ಕೇಳ್ಬೋದು ಏನ್ ಗೊತ್ತೇನ್ರಿ ಇರಾನ್ ದೇಶದ ರಾಜಧಾನಿ ಯಾವ್ದಾಗಿರ್ಬೋದು ಸರ್ ಟೆಹರಾನ್ ರೀ ಕರೆನ್ಸಿ ಇರಾನಿಯನ್ ರಿಯಲ್ ನೋಡ್ರಿ ಅಮೆರಿಕ ಸೇನೆಯು ಇರಾನ್ ನಲ್ಲಿ ಭೂದಾಳಿ ನಡೆಸಲು ಯೋಜನೆ ರೂಪಿಸಿದೆ ಎಂದು ವಾಷಿಂಗ್ಟನ್ ಪೋಸ್ಟ್ ವರದಿ ಮಾಡಿದೆ ಶತ್ರುಗಳ ಭೂದಾಳಿಗೆ ಮುಂದಾದ ತಕ್ಕ ಪ್ರತ್ಯುತ್ತರ ನೀಡಲಾಗುವುದು ಎಂದು ಇರಾನ್ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಅದಲ್ವಾ ಬಾಕಿಲ್ ಖಲೀಫ್ ಎಚ್ಚರಿಸಿದ್ದಾರೆ ಅದಲ್ವಾ 3,500 ಯೋಧರು ಹೊತ್ತಿರುವ ಅಮೆರಿಕದ ಯುದ್ಧ ನೌಕೆ US ಟ್ರಿಪೋಲಿಯನ್ ಶುಕ್ರವಾರ ಪಶ್ಚಿಮ ಏಷ್ಯಾ ತಲುಪಿ ಭೂದಾಳಿ ನಡೆಸಲು ಏನ್ ಗೊತ್ತೇನ್ರಿ ಈ ಯೋಧರು ಶಿಸ್ತು ಪಶ್ಚಿಮ ಏಷ್ಯಾಕ್ಕೆ ಕರೆಗೊಳಿಸಲಾಗಿದೆ ಎಂದು ಮೂಲಗಳು ತಿಳಿಸಿವೆ ಅಂದ್ರೆ ಬಟ್ ಪ್ರಮುಖ ಗೊತ್ತಿರ್ಬೇಕು ಭೂದಾಳಿಗೆ ಸಿದ್ಧತೆ ಅಂತ ಹೇಳಿದಾರೆ ಅದಲ್ವಾ ಯಾರಪ್ಪ ಬಂದಾಗ ಇರಾನ್ದವ್ರು ಹೇಳಿದಾರೆ ನೋಡ್ರದಲ್ವಾ ಹಾ ಏನ್ ಗೊತ್ತೇನ್ರಿ ಈ ರೀತಿ ಕೇಳ್ತಿರ್ತಾರ ಅಂದ್ರೆ ಇವಾಗ ಯುದ್ಧ ಅಂತ ಬಂದಾಗ ಪ್ರಮುಖವಾಗಿ ಕೇಳ್ತಿರ್ತಾರದಲ್ವಾ ಇರಾನ್ ದೇಶ ಆಗಿರ್ಬೋದು ಇಸ್ರೇಲ್ ದೇಶ ಆಗಿರ್ಬೋದು ಅಮೆರಿಕ ದೇಶದ ರಾಜಧಾನಿಗಳು ಗೊತ್ತಿರ್ಬೇಕ್ರಿ ಇರಾನ್ ದೇಶ ಅಂತ ಬಂದಾಗ ಯಾವ್ದು ಹೇಳಿದ್ರೆ ಟೆಹರಾನ್ ಇಸ್ರೇಲ್ ಬಂದಾಗ ಜೆರೂಸಲೇಮ್ ಅಂತಕ್ಕಂಥ US ಬಂದಾಗ ಯಾವ್ದಪ್ಪ ಬಂದಾಗ ಕೇಳ್ರಿ US ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಆ ವಾಷಿಂಗ್ಟನ್ DC ಅಂತಕ್ಕಂಥದ್ದು DC ಅಂದ್ರೆ ಡಿಸ್ಟ್ರಿಕ್ಟ್ ಆಫ್ ಕೊಲಂಬಿಯಾ ಯುದ್ಧ ನಡೆದೈತ್ರಿ ಯುದ್ಧ ಆದಷ್ಟು ಬೇಗ ಅಂತ್ಯ ಆಗ್ಲಿ ಅಂತ ಹೇಳೋಣ ಅಂತಲ್ವಾ ಬಟ್ ಅದು ಯಾಕೆ ಕಾರಣ ಅಂತಕ್ಕಂಥದ್ದು ಒಂದು ಸಪರೇಟ್ ಆಗಿ ವಿಡಿಯೋ ಮಾಡ್ತೀನಿ ಅದಲ್ಲ ಯುದ್ಧ ಯಾಕೆ ನಡೆದೈತಿ ಅದಲ್ವಾ ಏನ್ ಸುದ್ದಿ ಒಂದು ಸಪರೇಟ್ ಆಗಿ ವಿಡಿಯೋ ಮಾಡವ್ ಅದಲ್ವಾ ನಂತರ ನೋಡ್ರಿ VTU ಕಡೆ ಏನ್ ಗೊತ್ತೇನ್ ವಿದೇಶಿ ಕಾಲೇಜುಗಳ ನಡಿಗೆ ಅಂದ್ರ VTU ಅಂತ ಬಂದಾಗ ಪ್ರಮುಖ ಗೊತ್ತಿರ್ಬೇಕದಲ್ವಾ ಕಡೆ ವಿದೇಶಿ ಕಾಲೇಜು ಅಂದ್ರೆ ಏನ್ ಗೊತ್ತೇನ್ರಿ ದುಬೈ ಸೌದಿ ಅರೇಬಿಯಾ ದಕ್ಷಿಣ ಆಫ್ರಿಕಾ ದೇಶಗಳ ಅದಲ್ವಾ ಸಂಸ್ಥೆಗಳ ನೋಡ್ರಿ ಮಾನ್ಯಕೋರಿ ಜಿಲ್ಲೆಯ ಸರಿ ವಿಟ್ಯೂನ್ ಬಂದಾಗ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಸಂತೆ ಇಲ್ಲಿ ಕೊಟ್ಟಿರ್ತಾರಲ್ಲ ನೋಡಿ ವಿಟಿ ಅಂತ ಬಂದಾಗ ಸರ್ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಅದಲ್ವಾ ಎಡಕಾವಿ ಸರ್ಕಾರಿ ಒಪ್ಪಿಗೆ ಕೊಟ್ಟರೆ ಅದಲ್ಲೂ ವಿಶ್ವವಿದ್ಯಾಲಯ ವ್ಯಾಪ್ತಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹಿಗ್ಗಲಿದೆ ಬಟ್ ಈ ವಿಟು ಇನ್ನೇನ್ ಗೊತ್ತೇನ್ ಹುಡುಗರು ಏನಪ್ಪ ಬಂದಾಗ ವಿದ್ಯಾರ್ಥಿ ಏನ್ ಗೊತ್ತೇನ್ ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅಂದ್ರೆ ಸೌದಿ ಅರೇಬಿಯಾ ಆಗಿರ್ಬೋದು ದಕ್ಷಿಣ ದೇಶಗಳಾಗಿರ್ಬೋದ್ರಿ ಆ ಕಡೆ ಎಲ್ಲ ಏನ್ ಗೊತ್ತೇನ್ರಿ ಕಾಲೇಜ್ಗಳಿಗೆ ಹೋಗ್ತಿದಾರಂತ ಬಟ್ ಪ್ರಮುಖವಾಗಿ ಯಾವ ವಿಷಯದ ಬಂದಾಗ ವಿಟಿ ಅಂತ ಬಂದಾಗ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಇದನ್ನ ಸ್ಥಾಪನೆ ಆದ ವರ್ಷ 1998 ನೋಡ್ರಿ ಈ ವಿಷಯಕ್ಕೆ ಅಂದ್ರೆ ಕೇಳ್ದಿರ್ತಾರೆ 1998 ಅದಲ್ವಾ ಬಟ್ ಪ್ರಮುಖ ಗೊತ್ತಿರೋ ಕೇಂದ್ರ ಕಚೇರಿ ಕಂಡು ಗೊತ್ತೇನ್ ಬೆಳಗಾವಿ ಕಂಡು ಬರ್ತಾ ನೋಡಲ್ ಗೊತ್ತೇನ್ ಬೆಳಗಾವಿ ಅದಲ್ವಾ ಇರ್ಲಿ ಸರ್ ಕೇಳ್ತಿರ್ತಾರೆ ರೀತಿ ಕರೆಂಟ್ ಅಫೇರ್ಸ್ ನಾವು ಓದ್ತಿರ್ಬೇಕದಲ್ವಾ ನೆಕ್ಸ್ಟ್ ನೋಡ್ರಿ ಇಲ್ಲಿ ಕೊಟ್ಟಿದ್ರೆ ಏನಪ್ಪಾ ಅಂದ್ರ 1,500 ಲ್ಯಾಬ್ ಟೆಕ್ನಿಷಿಯನ್ ನೇಮಕಕ್ಕೆ ಕ್ರಮ ನೇಮಕ ಕೊಟ್ಟಿದಾರಂತ್ರಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಖಾಲಿರುವ ನೋಡ್ರಿ ಎಲ್ಲ ನೋಟಿಫಿಕೇಶನ್ ಬಗ್ಗೆ ಕೊಟ್ಟಿದಾರಲ್ವಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಖಾಲಿ ಇರುವ 1,500ಕ್ಕೂ ಹೆಚ್ಚು ವೈದ್ಯಕೀಯ ಪ್ರಯೋಗಾಲಯ ತಂತ್ರಜ್ಞಾನ ಲ್ಯಾಬ್ ಹುದ್ದೆಗಳ ಭರ್ತಿಗೆ ಏನ್ ಗೊತ್ತೇನ್ರಿ ಕೈಗೊಳ್ಳಕ ಕೊಟ್ಟಿದ್ದಾರೆ ಯಾರು ನಮ್ಮ ಯಾರು ಗೊತ್ತೇನ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಗೊತ್ತಿರ್ಬೇಕದಲ್ವಾ ನಮಗ ಪ್ರಮುಖವಾಗಿ ಇಲ್ಲಿ ನಮ್ಮ ಜನಗಣತಿ ನಮ್ಮ ಅಭಿವೃದ್ಧಿ ನೋಡಿ ಜನಗಣತಿ ಸ್ನೇಹಿತರೆ ಅದಲ್ವಾ ಸರ್ ಅವಾಗ ಜನಗಣತಿ ಸ್ಟಾರ್ಟ್ ಮಾಡೋದು ನೋಡಿ ಜನಗಣತಿ ಎಷ್ಟು ವರ್ಷಕ್ಕೆ ಮಾಡ್ತಾರೆ ಹೇಳ್ರಿ 10 ವರ್ಷಕ್ಕೊಮ್ಮೆ ಎಷ್ಟು ವರ್ಷಕ್ಕೊಮ್ಮೆ 10 ವರ್ಷಕ್ಕೊಮ್ಮೆ ಅದಲ್ವಾ ಜನಗಣತಿ ಈ ಜನಗಣತಿ ಬಂದಾಗ ಪ್ರಪಂಚದಲ್ಲಿ ಅತಿ ಜನಸಂಖ್ಯೆ ಹೊಂದಿರುವ ದೇಶ ಅದು ನಮ್ಮ ಪ್ರೀತಿಯನ್ನು ಗೊತ್ತ ಹೆಮ್ಮೆ ಭಾರತ ದೇಶ ರೀ ಅದಲ್ವಾ ಸ್ವಯಂ ಗಣತಿ ಅಂತಕ್ಕಂಥದ್ದು ನೋಡ್ರದಲ್ವಾ ಕರ್ನಾಟಕದಲ್ಲಿ ನೋಡ್ರಿ 1ನೇ ಏಪ್ರಿಲ್ 2026ರಿಂದ 15 ಏಪ್ರಿಲ್ 2026ರವರೆಗೆ ಏನ್ ಗೊತ್ತೇನೆ ನಿಮಗೆ ಸರಳ ಸುರಕ್ಷಿತ ಮತ್ತು ಡಿಜಿಟಲ್ ಸೌಲಭ್ಯ ಈ ಗಣತಿ ಮಾಡೋದಾರಂತ್ರಿ ಆ ಡಿಜಿಟಲ್ ರೀತಿ ಯಾವ ರೀತಿ ಕೊಟ್ಟಿದಾರದಲ್ವಾ ಎಸ್ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಯಾಡ್ಗಳು ಕೊಟ್ಟಿದ್ದಾರೆ ಯಾಡ್ಗಳ ನಾವು ಕೇಳಂಗಿಲ್ರಿ ಬಟ್ ಏನ್ ಗೊತ್ತೇನ್ ಸ್ವಚ್ಛತೆ ಜಾಗೃತಿಗೆ GVA IPL ಅಭಿಯಾನ ಅದಲ್ವಾ ಅಂದ್ರೆ ಕಸ ಎಸೆಯುವ ಜಾಗ ಸ್ವಚ್ಛಗೊಳಿಸುವ ಸುಂದರಗೊಳಿಸುತ್ತಿರುವ RCB ತಂಡ ನಮ್ಮ RCB ತಂಡದವ್ರ ಏನ್ ಗೊತ್ತೇನ್ರಿ ಏನ್ ಮಾಡ್ತಾರ ಗೊತ್ತೇನ್ರಿ IPL ನೆನಪು ಬಂದಾಗ ಅದು ಸ್ವಚ್ಛತೆ ಮಾಡ್ಬೇಕು ಎಸ್ ಒಳ್ಳೆ ಕೆಲಸ ಅದಲ್ವಾ RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹೌದಲ್ವಾ ಗೊತ್ತಿರ್ಲಿ ಇವಾಗ ಏನ್ ಗೊತ್ತೇನ್ರಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಅಭಿಮಾನಿ ಹೊಂದಿರೋ ತಂಡ ಅದು ನಮ್ಮ RCB ಅಂತಕ್ಕಂಥದಲ್ವಾ RCB ಇಟ್ಟಿದಾರಂತ ಬಟ್ ಅದು ಹೇಳ್ತೀನಿ IPL ಬಗ್ಗೆ ರೀ ನೆಕ್ಸ್ಟ್ ಉಪಶಮನ ಆರೈಕೆ ತಾಂತ್ರಿಕ ಸಲಹಾ ಸಮಿತಿ ರಚನೆ ರೋಗಿಯ ನೋಡಿ ಜೀವನ ಮಟ್ಟ ಮತ್ತೆ ಸುಧಾರಣೆ ಮಾಡ್ಬೇಕಾದ್ರೆ ಸಹಕಾರಿಯ ಸರ್ ನೋಡ್ರಿ ಏನ್ ಗೊತ್ತೇನ್ರಿ ಪ್ರಮುಖವಾಗಿ ರೋಗಿ ಇರ್ತಾರಲ್ರಿ ಅದ್ರ ಬಗ್ಗೆ ಏನಪ್ಪ ಬಂದಾಗ ಅದು ಮಾಡ್ಬೇಕಾದ್ರಲ್ವಾ
ಬಟ್ ಪ್ರಮುಖವಾಗಿ ಕೇಳ್ತಿರ್ತಾರೆ. ಆಮೇಲೆ ಆ ಅದಲ್ವಾ ನೋಡ್ರಿ ಇಲ್ಲಿ ಕೊಟ್ಟಿದಾರದಲ್ವಾ ಆರೋಗ್ಯ ಇಲಾಖೆ ರಾಜ್ಯ ಮಟ್ಟದ ತಾಂತ್ರಿಕ ಸಲಹೆ ಸಮಿತಿ. ಅಂದ್ರ ರೋಗಿಯ ಜೀವನ ಮಟ್ಟ ಸುಧಾರಣೆ ಮಾಡ್ಬೇಕಂತ ಏನ್ ಗೊತ್ತೇನ್ರಿ ಒಂದು ಸಲಹಾ ಸಮಿತಿ ರಚನೆ ಮಾಡಿದಾರಂತ ಕೇಳ್ತಿರ್ತಾರ. ನಮ್ಗ ಹೈಲೈಟ್ ಆಗಿ ಗೊತ್ತಿರ್ಲಿ ಈ ರೀತಿ ಗೊತ್ತೇನ್ರಿ. ನೆಕ್ಸ್ಟ್ ಈಗ ಯಾವ್ದ್ ನೋಡ್ರಿ ಅಂತಾರಾಷ್ಟ್ರೀಯ ಮಟ್ಟ ರಾಷ್ಟ್ರ ಮಟ್ಟ ಇರ್ತೈತಲ್ಲ, ಆಮೇಲೆ ಸ್ಪೋರ್ಟ್ಸ್ ಬಗ್ಗೆ ಆಗಿರ್ಬೋದು, ಈ ಅಂತಾರಾಷ್ಟ್ರೀಯ ಒಪ್ಪಂದಗಳಾಗಿರ್ಬೋದು. ಈಗ ನೋಡ್ರಿ ನ್ಯೂಸ್ ಒಪ್ಪಂದಾಗ ಏನ್ ಗೊತ್ತೀನಿ ಗೊಳ್ಳ ಕೊಟ್ಟಿರ್ತಾರ ಅದಲ್ವಾ. ನಮ್ಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ಓದ್ಬೇಕು. ಈಗ ಎಕ್ಸಾಂಪಲ್ ಒಂದ್ ಪಕ್ಷಿ ಕೊಡ್ತೀನಿ ಅಂದ್ರೆ ಏನ್ ಗೊತ್ತೇನ್ರಿ ಒಂದು ಏನಪ್ಪ ಬಂದಾಗ ಪಕ್ಷಿ ಬರ್ತದೆ ಹಂಸ ಪಕ್ಷಿ ಅಂತಕ್ಕಂಥ. ಆ ಹಂಸ ಪಕ್ಷಿ ಏನ್ ಗೊತ್ತೇನ್ರಿ ಹಾಲಲ್ಲಿ ನೀರ ಮಿಕ್ಸ್ ಮಾಡ್ಕೊಟ್ರೆ ಬರೀ ಹಾಲಷ್ಟೇ ಕುಡಿತಂತ್ರಿ. ಹಂಗೇನ್ ಗೊತ್ತೇನ್ರಿ ಪೇಪರ್ದಾಗ ಜೋಳ ಕೊಟ್ಟಿರ್ತಾರೆ. ನಮ್ಗ ಸ್ಪರ್ಧಾತ್ಮಕ ಕುರಿತು ಗೊತ್ತೇನ್ ಎಷ್ಟ್ ಬೇಕಲ್ವಾ ಅಷ್ಟು ಓದಿದ್ರೆ ಸಾಕಿದ್ರೆ ಅದಲ್ವಾ. ಈಗ ನೋಡ್ರಿ ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತದ ಅದಲ್ವಾ. ಅದೆಲ್ಲ ಈಗ ನೋಡ್ರಿ ಧರ್ಮದ ಜಾತಿ ಬಗ್ಗೆ ಯಾವ್ದೇ ರೀತಿ ಕ್ವಶನ್ ಕೇಳಂಗಿಲ್ಲ ಅದಲ್ವಾ. ಇಲ್ಲ ಓದ್ಬೇಡ್ದಲ್ವಾ, ನಮ್ಗೆ ಗೊತ್ತಿರೋ ಸಾಕದಲ್ವಾ. ಆಮೇಲೆ GST ನೋಡ್ರಿ ಇಂಥವೆಲ್ಲ ಕೇಳ್ತಿರ್ತಾರೆ ಅದಲ್ವಾ. GST ತೆರಿಗೆದಾತರೆ ಗಮನಿಸಿ, GST ಪೇ ಮಾಡೋದಲ್ವಾ. GST ತೆರಿಗೆದಾತರ ಅದಲ್ವಾ. GST ಟ್ಯಾಕ್ಸ್ ಅದಲ್ಲ, GST ಕಂಪೋಸಿಷನ್ ಸ್ಕೀಮ್ ಅದಲ್ವಾ. ನೋಡಿ ಏನ್ ಕೊಟ್ಟಿದ್ದಾರೆ, ಸರಾಸರಿ ವಾರ್ಷಿಕ ವಹಿವಾಟು ನಿಗದಿತ ಮಿತಿಯೊಳಗೆ ಇರುವ ತೆರಿಗೆದಾರರು 31ನೇ ಮಾರ್ಚ್ 2020 ತಮ್ಮ ಏನ್ ಗೊತ್ತ 2027 ಸಾಲಿಗೆ GST ಕಂಪೋಸಿಷನ್ ಸ್ಕೀಮ್ ಆಯ್ಕೆ ಮಾಡಿಕೊಳ್ಳಬಹುದು. ಬಟ್ ಈ GST ಕೊಟ್ಟಿದಾರಲ್ವಾ, ನಮ್ ಇದರಿಂದ ತಿಳ್ಕೊಬೇಕೇನ್ ಗೊತ್ತೇನು GST ಅಂದ್ರೆ ಏನು. ಸರ್ ಗೂಡ್ ಸರ್ವಿಸ್ ಏನ್ ಗೊತ್ತ, ಗೂಡ್ ಸರ್ವಿಸ್ ಅಂಡ್ ಟ್ಯಾಕ್ಸ್ ಅಂತಕ್ಕಂಥದಲ್ವಾ ಗೊತ್ತಿರ್ಲಿ. ಪ್ರಮುಖವಾಗಿ ಗೊತ್ತಿರ್ಬೇಕು ಕೇಳ್ತಿರ್ತಾರೆ. ಸರ್ GST ಅಂತಕ್ಕಂಥದ್ದು ಸರ್ ನಮ್ಮ ಭಾರತ ದೇಶಕ್ಕ ಪರಿಚಯ ಯಾವಾಗ ಐತ್ರಿ ನೋಡ್ರಿ. GST ಅಂತಕ್ಕಂಥದ್ದು ಪರಿಚಯವಾದ ವರ್ಷ ಗೊತ್ತಿರ್ಬೇಕು 2000. ಯಾವಾಗ ಹೇಳ್ರಿ 2000. ಈಗ GST ಇದ್ರ ಬೈ ತಿಳ್ಕೊಬೇಕು ನಾವು ಹಾಕ್ಬೇಕು ಹೆಡ್ಡಿಂಗ್ ನೋಟ್ಸ್ GST ಅಂತ ಹಾಕ್ಬೇಕ್ರಿ. GST ಏನ್ ಗೊತ್ತೇನ್ರಿ ಸರ್ ಪರಿಚಯ ಆಗಿದ್ದು 2000ಕ್ಕ. ಬಟ್ GST ನೋಡ್ರಿ ಮತ್ತಿಲ್ಲ ಕನ್ಫ್ಯೂಸ್ ಆಗ್ತಾರ ಗೊತ್ತಿರಿ ಹುಡುಗರು ಅದಲ್ವಾ. ಏನ್ ಗೊತ್ತೇನ್ GST ಜಾರಿಗೆ ಬಂದ ವರ್ಷ ಬಂದಾಗ ಏನ್ ಗೊತ್ತೇನ್ರಿ 2017 ಅದಲ್ವಾ ಜುಲೈ ಏನ್ ಗೊತ್ತೇನ್ 1ಕ್ಕೆ ಸೇರಿದ್ದಾರೆ. ಬಟ್ ಈ GST ಪರಿಚಯವಾದ ಬಂದಾಗ ವರ್ಷ 2000. ಈ GST ಪರಿಚಯ ಮಾಡಿದ ಪ್ರಧಾನ ಮಂತ್ರಿ ಯಾರು ಗೊತ್ತೇನ್ರಿ ಸೆಂಟರ್ ಗೊತ್ತಿರ್ಬೇಕು, ಮನಮೋಹನ್ ಸಿಂಗ್ ಅವರು. ಬಟ್ GST ಜಾರಿಗೆ ತಂದ ಪ್ರಧಾನ ಮಂತ್ರಿ ಬಂದಾಗ ನರೇಂದ್ರ ಮೋದಿ ಅವ್ರು ಮಾಡ್ತಾರೆ ಗೊತ್ತೇನ್, ಜಾರಿಗೆ ತಗೊಂಡ್ಬರ್ತಾರ ನೋಡದಲ್ವಾ. ಬಟ್ ಗೊತ್ತಿರ್ಲಿ ಇಲ್ಲಿ ಕನ್ಫ್ಯೂಸ್ ಆಗ್ಬಿಡ್ರದಲ್ವಾ. ಪ್ರಮುಖವಾಗಿ ಗೊತ್ತಿರ್ಬೇಕು ಕೇಳ್ತಿರ್ತಾರೆ ಎಕ್ಸಾಮ್ ಅದಲ್ವಾ. ಆಮೇಲೆ ಸರಿಯಾಗಿ ಪ್ರಪಂಚದ ಬಂದಾಗ ಪ್ರಪಂಚದಲ್ಲಿ ಅತಿ ಹೆಚ್ಚು GST ವಿಧಿಸುವ ರಾಷ್ಟ್ರ ಗೊತ್ತಿರ್ಬೇಕಾದ್ರೆ ನಮ್ಮ ಹೆಮ್ಮೆಯ ಪ್ರೀತಿ ಏನ್ ಗೊತ್ತೇನ್ರಿ ಸರ್ ಭಾರತ ದೇಶ ಅಂತಕ್ಕಂಥದ್ರಿ ಅದಲ್ವಾ. ಅತಿ ಕಡಿಮೆ ಬಂದಾಗ ಜಪಾನ್ ದೇಶ, ಆ ದೇಶ ಜಪಾನ್ ದೇಶ. ಈ GST ಅಂತಕ್ಕಂಥದ್ದು ನಮ್ಮ ಭಾರತ ದೇಶಕ್ಕೆ ಏನ್ ಗೊತ್ತೇನ್ರಿ ಯಾವ ಸಮಿತಿ ಮೂಲಕ ಬರ್ತದೆ ಗೊತ್ತೊಂದ್ಸರಿ PC ಕ್ವಶನ್ ಕೇರ್ ನೋಡ್ರಿ. ಸರ್ ನಮ್ಮ ಭಾರತ ದೇಶಕ್ಕ ಯಾವ ಸಮಿತಿ ಮೂಲಕ GST ಜಾರಿಗೆ ಬಂದಾಗ ವಿಜಯ್ ಕೇಳ್ಕರ್ ಸಮಿತಿ. ಯಾಕೆ ಕೇಳ್ಕರ್ ಸಮಿತಿ? ವಿಜಯ್ ಕೇಳ್ಕರ್ ಸಮಿತಿ ಮೂಲಕ ಅದಲ್ವಾ. ಸರ್ ನಂತರ ಬಂದಾಗ ಇಂತ GST ಬಂದಾಗ ಏನೋ ಗೊತ್ತಿರ್ಬೇಕು. ಇವಾಗ GST ಪ್ರಕಾರಗಳು ಗೊತ್ತು ಅನ್ಕೋತೀನಿ. ಎಷ್ಟು ಹೇಳ್ರಿ 4 ಬರ್ತಾವ ನೋಡೋದಲ್ವಾ ಗೊತ್ತಿರ್ಬೇಕು. CGST ಅದಲ್ವಾ, CGST ನಂತರ IGST ಅದಲ್ವಾ. ನಂತರ ಬಂದಾಗ UTGST ನಂತರ ಬಂದಾಗ SGST ಅಂತಕ್ಕಂಥ SGST ಅಂತಕ್ಕಂಥ ಗೊತ್ತಿರಿ. SGST ಅಂದ್ರ ಸ್ಟೇಟ್ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್. ಸಿ ಅಂದ್ರ ಸೆಂಟ್ರಲ್ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅದಲ್ವಾ. ಸರ್ IGST ಬಂದಾಗ ಪ್ರಮುಖ ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್. ನಂತರ UTGST ಬಂದಾಗ ಯೂನಿಯನ್ ಟೆರಿಟರಿ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂತಕ್ಕಂಥ ನೋಡ್ರಿ ಅದಲ್ವಾ. ಬಟ್ ಗೊತ್ತಿರಲಿ ಪ್ರಮುಖವಾಗಿ GST ಬಗ್ಗೆ ಕೇಳ್ತಿರ್ತಾರದಲ್ವಾ. ಪ್ರಮುಖವಾಗಿ ಇಂಪಾರ್ಟೆಂಟ್ ಆಗಿರ್ತದೆ ನೋಡ್ರಿ. ಈಗ 2017 ಜುಲೈ 1 GST ಜಾರಿಗೆ ಬರ್ತದೆ ನೋಡ್ರಿ. ಅದಕ್ಕಾಗಿ ಪ್ರತಿ ವರ್ಷ ಏನ್ ಗೊತ್ತೇನೆ ಜುಲೈ 1ಕ್ಕೆ ಏನ್ ಗೊತ್ತೇನೆ GST ದಿನ ಅಂತಕ್ಕಂಥ ಆಚರಣೆ ಮಾಡ್ತಾರೆ. ಅದನ್ನ ಹೇಳ್ರಿ GST ದಿನ. ಗೊತ್ತಿರ್ಲಿ ಕೇಳಿದ್ರಿ GST ಬಗ್ಗೆ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಗೊತ್ತಿರ್ಬೇಕ್ರಿ ನಮ್ ಭಾರತ ದೇಶದಾಗ ಏನ್ ಗೊತ್ತ GST ಕಿಂತ ಮುಂಚೆ ಏನ್ ಬಳಸ್ತೀರಿ ಗೊತ್ತೇನ್ರಿ ಸರ್ ವ್ಯಾಟ್ ಅಂತಕ್ಕಂಥ ಬಳಸ್ತೀರಿ. ಹೇಳ್ರಿ ವ್ಯಾಟ್ ಅಂತಕ್ಕಂಥ. ವ್ಯಾಟ್ ಅಂದ್ರ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅಂತಕ್ಕಂಥದ್ದು. ಆಮೇಲೆ ಇನ್ನೊಂದೇನ್ ಗೊತ್ತ ನಮ್ ಭಾರತ ದೇಶಕ್ಕ GST ಯಾವ ದೇಶದ ಮೂಲಕ ಏನ್ ಗೊತ್ತ ಎರವಲು ಪಡ್ಕೋತಾರ ಗೊತ್ತೇನ್ರಿ ಸರ್ ಕೆನಡಾ ದೇಶದ ಮೂಲಕ ಏನ್ ಗೊತ್ತೇನ್ ಎರವಲು ಪಡ್ಕೋತಾರ ನೋಡಿ. ಆ ದೇಶ ಗೊತ್ತೇನ್ರಿ ಕೆನಡಾ ದೇಶದ ಮೂಲಕ ಎರವಲು ಪಡ್ಕೋತಾರ. ಬಟ್ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸರ್ GST ಬಳಸಿದ ದೇಶ ಗೊತ್ತಿರ್ಬೇಕು. ಅದು ಫ್ರಾನ್ಸ್ ದೇಶ. ಯಾವ ವರ್ಷ ಬಳಸ್ತಾರೆ ಗೊತ್ತೇನ್ 1954 ಬಳಸ್ತಾರ ನೋಡ್ರಿ. ಸೊ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ GST ಏನ್ ಗೊತ್ತೇನ್ರಿ ಬಳಸಿದ ರಾಷ್ಟ್ರ ಬಂದಾಗ ಫ್ರಾನ್ಸ್ ದೇಶ. ಯಾವ ವರ್ಷ ಬಳಸ್ತಾರೆ ಗೊತ್ತ 1954 ಬಳಸ್ತದ ನೋಡೋದಲ್ವಾ ಗೊತ್ತಿರ್ಲಿ. ಎಸ್ ಈ ರೀತಿ ನಾವು ಕರೆಂಟ್ ಅಫೇರ್ಸ್ ಬರೀತಿರ್ಬೇಕದಲ್ವಾ. ನೆಕ್ಸ್ಟ್ ಬಂದಾಗ ಇವೆಲ್ಲ ಯಾರು ಕೊಟ್ಟಿದಾರ ಅವೆಲ್ಲ ಎಲ್ಲ ನೋಡ್ಬಿಡ್ತಾವ, ಅವೆಲ್ಲ ಓದ್ಬಿಡ್ತಲ್ವಾ ನೀವು. ಅದೇ ಒಂದು ಪಕ್ಷಿ ಕೊಟ್ಟು ನೋಡ್ರಿ ಮೊದಲ್ವಾ. ಎಸ್ ನೆಕ್ಸ್ಟ್ ಪ್ರಯೋಗಕ್ಕೆ ಸೀಮಿತವಾದ ಏನ್ ಗೊತ್ತೇನ್ರಿ ಮೆಥೆನಾಲ್ ಅಂತಕ್ಕಂಥ. ಪ್ರಯೋಗಕ್ಕೆ ಸೀಮಿತವಾದ ಮೆಥೆನಾಲ್ ಏನ್ ಕೊಟ್ಟಿರ್ತಾವ ಫಸ್ಟ್ ಲೈನ್ ಸೆಕೆಂಡ್ ಲೈನ್ ಓದ್ಬೇಕು ನಾವು. ನಮ್ಗೆ ಗೊತ್ತಾಗುತ್ತೆ ಇದು ಇಂಪಾರ್ಟೆಂಟ್ ಅದ ಇಲ್ಲ ಅಂತ ಗೊತ್ತಾಗುತ್ತೆ ಅದಲ್ವಾ. ಈಗ ನೋಡ್ರಿ 3 ವರ್ಷದ ಹಿಂದೆ BMTC ಬಸ್ಗಳಲ್ಲಿ ಮಿಥೆನಾಲ್ ಮಿಶ್ರಿತ ಇಂಧನ ಪ್ರಯೋಗ 3 ವರ್ಷ ಏನ್ ಮಾಡ್ರಿ ಅಂತ ನೋಡ್ರಿ. ಡೀಸೆಲ್ ಮೇಲಿನ ಅವಲಂಬನೆ ಕಡಿಮೆ ಮಾಡೋಣ ನೋಡಿ. ಡೀಸೆಲ್ ಅದ ನೋಡಿ. ಡೀಸೆಲ್ ಮೇಲಿನ ಏನ್ ಗೊತ್ತ ಡೀಸೆಲ್ ಮೇಲಿನ ಅವಲಂಬನೆ ಕಡಿಮೆ ಮಾಡ್ಬೇಕಂತ ಏನ್ ಮಾಡ್ತಾರೆ ಗೊತ್ತೇನ್ರಿ ವಾಯು ಮಾಲಿನ್ಯ ತಡೆಯಲು ಮತ್ತು ವಾಯು ಮಿಥೆನಾಲ್ ಮಿಶ್ರಿತ ಇಂಧನ ಪ್ರಯೋಗವನ್ನು 3 ವರ್ಷಗಳ ಹಿಂದೆ
BMTC ಬಸ್ಗಳಲ್ಲಿ ನಡೆಸಲಾಗಿತ್ತು. ಇದು ಪ್ರಯೋಗ ಸೀಮಿತಗೊಂಡಿದ್ದು. BMTC ಯಾವುದೇ ಬಸ್ಗಳಲ್ಲಿ ಇದುವರೆಗೆ ಅಳವಡಿಸಿಲ್ಲ. ಅಂದ್ರ ಏನ್ ಗೊತ್ತೇನ್ ಸ್ನೇಹಿತರೆ 3 ವರ್ಷದಿಂದ ಏನ್ ಗೊತ್ತೇನ್ರಿ ಪ್ರಯೋಗ ಮಾಡಿದ್ರಂತೆ. ಅಂದ್ರ ಈ ಡೀಸೆಲ್ ಬಗ್ಗೆ ಅವಲಂಬನೆ ಕಡಿಮೆ ಮಾಡ್ಬೇಕಂತಿ ಅದ್ರ ಜೊತೆಗೆ ಮಿಥೆನಾಲ್ ಮಿಕ್ಸ್ ಮಾಡಿದ್ರಂತ. ಇದು ಬರೇ ಏನ್ ಗೊತ್ತೇನ್ರಿ ಮೀನ್ಸ್ ಪ್ರಯೋಗಕ್ಕೆ ಅಷ್ಟೇ ಸೀಮಿತ ಆಗಿತ್ತು, ಮುಂದೇನ್ ಜಾರಿಗೆ ಬಂದಿಲ್ಲ ಅಂತ ಕೊಟ್ಟಿದ್ದಾರೆ ಅದಲ್ವಾ. ಇಲ್ಲಿ ನೋಡ್ರಿ ಮುಖ್ಯಾಂಶ ಕೊಟ್ಟಿರ್ತಾರೆ ಇಂಪಾರ್ಟೆಂಟ್. ದೇಶದಲ್ಲಿ ಮೊದಲ ಬಾರಿಗೆ BMTC 20 ಬಸ್ಗಳಲ್ಲಿ ಪ್ರಯೋಗ. ಇದು ಕ್ವಶನ್ ಕೇಳ್ತಿರ್ತಾರೆ. ಸರ್ ನಮ್ಮ ಭಾರತ ದೇಶದಲ್ಲಿ ನೋಡ್ರಿ ಮೊದಲ ಬಾರಿಗೆ ಮೆಥನಾಲ್ ಮಿಶ್ರಿತ ಏನ್ ಗೊತ್ತೇನು ಪ್ರಯೋಗ ಮಾಡಿದ ಮೊದಲ 20 ಬಸ್ನಾಗ ಪ್ರಯೋಗ ಮಾಡ್ರ ನಮ್ಮ ಭಾರತ ದೇಶದ ಮೊದಲ ಅಂತ ನೋಡ್ರಿ ಕೇಳ್ತಿರ್ತಾರೆ. BMTC ಅದಲ್ವಾ, ಬೆಂಗಳೂರು ಅದಲ್ವಾ, ಮಹಾನಗರ ಅದಲ್ವಾ, ಏನಪ್ಪ ಅಂದ್ರೆ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅದಲ್ವಾ, 4 ತಿಂಗಳ ಕಾಲ ಮಿಥೆನಾಲ್ ಮಿಶ್ರಿತ ಇಂಧನದಲ್ಲಿ ಸಂಚಾರ. ನಾವು 4 ತಿಂಗಳ ಕಾಲ ಮಾಡಿದಾರಂತ್ರಿ. ಬಟ್ ಗೊತ್ತಿರ್ಬೇಕು ನಮ್ಮ ಭಾರತ ದೇಶದಾಗ ಮೊದಲ ಬಾರಿಗೆ ಇವೆಲ್ಲ ಹೈಲೈಟ್ ಮಾಡ್ಕೋಬೇಕು, ಬರ್ಕೋಬೇಕು ನೋಡ್ರಿ ಅದಲ್ವಾ. ಬಟ್ ಇಲ್ಲಿ ಡೀಸೆಲ್ ಅಂತ ಕೊಟ್ಟಿದಾರಲ್ಲ, ಡೀಸೆಲ್ ಅವಲಂಬನೆ ಕಡಿಮೆ ಮಾಡ್ಬೇಕು ಅಂತ ಗೊತ್ತಿರ್ಬೇಕು. ಪೆಟ್ರೋಲ್ ಮತ್ತೆ ಡೀಸೆಲ್ ಅಂತಕ್ಕಂಥ ಬರ್ತದಲ್ವಾ, ಈ ಪ್ರಮುಖವಾಗಿ ಇಂಧನವಾಗಿ ಬಳಸ್ತಾರದಲ್ವಾ. ಈಗ ನೋಡ್ರಿ ಪೆಟ್ರೋಲ್ ಅಂತ ಬಂದಾಗ ನಮ್ಗೆ ಗೊತ್ತಿರ್ಬೇಕು, ಈ ಪೆಟ್ರೋಲ್ ಸ್ಟ್ರಾಂಗ್ ಡೀಸೆಲ್ ಸ್ಟ್ರಾಂಗ್ ಆಗಿರುತ್ತೆ ನೋಡ್ರಿ ಅದಲ್ವಾ. ಈ ಪೆಟ್ರೋಲ್ ಇಂಜಿನ್ ಅಂತಕ್ಕಂಥ ಯಾರು ಕಂಡಿದ್ದಾರೆ ಗೊತ್ತೇನ್? ನಿಕೋಲಸ್ ಓಟೋ ಅಂತಕ್ಕಂಥವ್ರು ಕಂಡಿದ್ದಾರೆ. ಸರಿ, ಡೀಸೆಲ್ ಇಂಜಿನ್ ಯಾರು ಕಂಡಿದ್ದಾರೆ ಗೊತ್ತೇನ್ರಿ? ರುಡಲಾಫ್ ಡೀಸೆಲ್ ಅಂತಕ್ಕಂಥ. ಯಾವ ಡೀಸೆಲ್ ಗೊತ್ತೇನ್? ರುಡಲಾಫ್ ಡೀಸೆಲ್ ಅಂತಕ್ಕಂಥವ್ರು ಕಂಡಿದ್ದಾರೆ ಅದಲ್ವಾ. ಬಟ್ ಇದು ನಮ್ಮ ಭಾರತ ದೇಶದಾಗ ನೋಡ್ರಿ ಮೊದಲ ಪ್ರಯೋಗದ ಏನ್ ಮಾಡಿದಾರ ಕೊಟ್ಟಿದ್ದಾರೆ ನೋಡ್ರಿ. 15ರಷ್ಟು ಮಿಥೆನಾಲ್ ಅಂತಾರೆ, ಮಿಥೆನಾಲ್ 12ರಷ್ಟು ಏನ್ ಗೊತ್ತೇನ್ರಿ? ಕರ್ಪಸೆಸ್ ಅದಲ್ವಾ, 2ರಷ್ಟು ಸಿಟಿಜನ್ ಇಂಪೂರ್ ಅದ್ರ ಇವೆಲ್ಲ ನೋಟ್ ಮಾಡ್ಕೋಬೇಕು. ಹಾಗೂ 71% ಡೀಸೆಲ್ ಮಿಶ್ರಣ ಮಾಡಿ ಬಳಸಲಾಗುತ್ತಿತ್ತು. ಇಂಡಿಯನ್ ಆಯಿಲ್ ಹಲವು ಕಾರ್ಪೊರೇಷನ್ ಮಿಥೆನಾಲ್ ಮಿಶ್ರಣ ಮಾಡಿ ಇಂಧನ ಒದಗಿಸಿತ್ತು. 80,000 ಲೀಟರ್ ಮಿಥೆನಾಲ್ ಮಿಶ್ರಣ ಇಂಧನ ಬಳಕೆ ಮಾಡಲಾಯಿತು. ಎಷ್ಟು ಗೊತ್ತೇನೆ? 80,000. ಎಷ್ಟು ಮಾಡಿದಾರೆ ಅಂದ್ರೆ 80,000 ಬಳಸ್ಯಾರ ಅಂತ ನೋಡ್ರಿ. ಇವೆಲ್ಲ ಕೇಳ್ತಿರ್ತಾರೆ. ಅಂದ್ರೆ ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಏನ್ ಗೊತ್ತೇನ್ರಿ ಮಿಥೆನಾಲ್ ಮಿಶ್ರಿತ ಇಂಧನ ಎಲ್ಲಿ ಬಳಸತ್ತಂದ್ರ BMTC ಅದಲ್ವಾ. ಅದರ ಪ್ರಮುಖವಾಗಿ 20 ಬಸ್ಗಳ ಬಳಸಿದಾರಂತ್ರಿ. 3 ತಿಂಗಳು ಬಳಸಿದಾರಂತ ನೋಡ್ರಿ ಅದಲ್ಲ. 4 ತಿಂಗಳು 4 ತಿಂಗಳು ಬಳಸಿದಾರಂತ್ರಿ. ಎಷ್ಟು ಲೀಟರ್ ಅಂದ್ರೆ 80,000 ಲೀಟರ್ ನೋಡ್ರಿ, 80,000 ಲೀಟರ್ ಅದಲ್ವಾ. ಗೊತ್ತಿರ್ಲಿ, ಪ್ರಮುಖವಾಗಿ ಕೇಳ್ತಿರ್ತಾರ ಇವೆಲ್ಲ ಎಕ್ಸಾಮ್ದಾಗ ನೋಡ್ರಿ. ನಾವು ಸ್ವಲ್ಪ ಹೈಲೈಟ್ ಎಲ್ಲ ಓದ್ತಿರ್ಬೇಕದಲ್ವ. ನೆಕ್ಸ್ಟ್ ಬಿಸಿಲು, ಚಳ, ಮಳೆ ಸಿಂಚನ ಇಲ್ಲೆಲ್ಲ ನಮ್ಗೆ ಇದೇನ್ ಬೇಡ ಅದಲ್ಲ ಮಳೆ ಸಿಂಚನ. ಬಟ್ ಇಲ್ಲಿ ಮಳೆ ಅಂತ ಬಂದಾಗ ಪ್ರಮುಖ ಗೊತ್ತಿರೋ ನಮ್ಮ ಭಾರತ ದೇಶದಾಗ ಸರ್ ಅತಿ ಹೆಚ್ಚು ಮಳೆ ಆಗೋ ಪ್ರದೇಶ ಬಂದಾಗ ಮೇಘಾಲಯದ ಮೌಸಿನ್ರಾಮ್ ರೀ. ಭಾರತ ದೇಶದಾಗ ಅತಿ ಕಡಿಮೆ ಮಳೆ ಆಗೋದ್ ಬಂದಾಗ ರಾಜಸ್ಥಾನ ರೋಹಿಣಿ ಅಂತಕ್ಕಂಥದ್ದು. ಕರ್ನಾಟಕದಾಗ ಅತಿ ಹೆಚ್ಚು ಮಳೆ ಆಗೋದಲ್ಲಿ ಗೊತ್ತೇನ್ರಿ ಏನ್ ಗೊತ್ತ? ಶಿವಮೊಗ್ಗ ಜಿಲ್ಲೆ ಆಗುಂಬೆ ಮತ್ತು ಹುಲಿಕೆಲ್ ಘಾಟ್ ಅಂತಕ್ಕಂಥಲ್ಲಿ. ಕರ್ನಾಟಕದ ಅತಿ ಕಡಿಮೆ ಆಗೋದು ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಅಂತಕ್ಕಂಥ ಗ್ರಾಮದಲ್ಲಿ. ಈ ರೀತಿ ನಾವು ಈಗ ಓದ್ತಿರ್ಲಿ ಒಂದ್ರ ಲಿಂಕ್ ಒಂದು ಓದ್ತಿರ್ಬೇಕು ನಾವು ಅದಲ್ವಾ. ನೆಕ್ಸ್ಟ್ ಕರ್ನಾಟಕ ರಾಜ್ಯ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿಸ್ಟ್ ಅಸೋಸಿಯೇಷನ್ ಆಗ್ರಹ. ಹಾಲಿನಲ್ಲಿ ಮಾದರಿ ಸಂಗ್ರಹ ಬೇಡ ಅಂದ್ರೆ ಕೊಟ್ಟಿದ್ದಾರೆ. ಇದ್ರ ಮೆಡಿಕಲ್ ಲ್ಯಾಬ್ಗೆ ಒಂದ್ ಮೂಲಕ್ಕೆ ಗೊತ್ತಿರೋ ಅಷ್ಟೇ ನಡೀತದಲ್ವಾ. ಅಂತ ಪರಿ ಏನು ಓದ್ಬಾರ್ದು, ನಡೀತದೆ. ಅಂಜಲಿದ ವಿರುದ್ಧ ವಿಚಾರಣೆ ಇವೆಲ್ಲ ಇಂಥವೆಲ್ಲ ಕೇಳಂಗಿಲ್ಲ ನೋಡ್ರಿ, ಇವೆಲ್ಲ ಓದ್ಬಿಡ್ತದಲ್ವಾ. ಆಮೇಲೆ ನೋಡ್ರಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಶಿವಕುಮಾರ್ ಏನ್ ಗೊತ್ತ? ಶಿವಕುಮಾರ ಸ್ವಾಮೀಜಿ ಜಯಂತಿಗೆ ಸಿದ್ಧತೆ ನೋಡ್ರಿ. ನಡೆದಾಡೋ ದೇವರಂತ ಕರೀತಿರಲ್ಲ ಸಿದ್ಧಗಂಗಾ ಮಠದಲ್ಲಿ ಶಿವಕುಮಾರ ಸ್ವಾಮೀಜಿ ಅವರ ಏನ್ ಗೊತ್ತೇನ್ರಿ 19ನೇ ಜಯಂತಿ ಕಾರ್ಯಕ್ರಮ ಏಪ್ರಿಲ್ 1ರಂದು ನಡೆಯಲಿದ್ದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಗವಹಿಸ್ತಾರಲ್ಲ ಅಂತ ನೋಡ್ರಿ. ವಹಿಸಲಿದ್ದು ಅಗತ್ಯ ಸಿದ್ಧತೆ ಮಾಡಿಕೊಳ್ಳಲಾಗುವುದು ಎಂದು ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿ ಭಾನುವಾರ ಇಲ್ಲಿ ಹೇಳಿದರು. SSLC ಪರೀಕ್ಷೆ ನಡೆಯುತ್ತಿದ್ದು ಮಕ್ಕಳಿಗೆ ತೊಂದರೆ ಆಗದಂತೆ ಸಂಜೆ ಯಾವುದೇ ಕಾರ್ಯಕ್ರಮ ಆಯೋಜಿಸಿಲ್ಲ. ವೇದಿಕೆ ಕಾರ್ಯಕ್ರಮದ ಬಳಿಕ ವೀಣಾವಾದ ಹಾಗೂ 119 ಮಹಿಳೆಯಿಂದ ವಚನ ಗಾಯನ ಮಾಡಲಾಯಿತು ಎಂದು ಸುದ್ದಿಗೋಷ್ಠಿ ಹೇಳಿದೆ. ನಮ್ಗೆ ಏನ್ ಗೊತ್ತೇನ್ರಿ? ಇಷ್ಟು ಗೊತ್ತಿರ್ಬೇಕಿಲ್ಲ. ಶಿವಕುಮಾರ ಸ್ವಾಮೀಜಿ ಅವ್ರ ಎಷ್ಟನೇ ಜನ್ಮದಿನ ಹೆಸರು ಅಂದ್ರ 19ನೇ. ಇವ್ರ ಜನ್ಮದಿನ ಅಂತ ಬಂದಾಗ ಪ್ರಮುಖ ದಾಸೋಹ ದಿನ ಅಂತ ಆಚರಣೆ ಮಾಡ್ತಾರ ನೋಡ್ರಿ. ಸರಿ, ಕೇಳ್ತಿರ್ತಾರ ಶಿವಕುಮಾರ ಸ್ವಾಮೀಜಿ ಅವರ ಜನ್ಮದಿನ ಏನಾಚರಣೆ ಮಾಡ್ತಾರ? ದಾಸೋಹ ದಿನ ಅಂತಕ್ಕಂಥದ್ದು ಅದಲ್ವಾ. ಈಗ ನೋಡ್ರಿ 2026ಕ್ಕ ಶಿವಕುಮಾರ ಸ್ವಾಮೀಜಿ ಅವರ ಜನ್ಮದಿನಕ್ಕೆ ಯಾರ ಆಗಮಿಸ್ತಾರ ಗೊತ್ತಿಲ್ಲ? ನಮ್ಮ ಭಾರತ ದೇಶದ ಪ್ರಥಮ ರಾಷ್ಟ್ರಪತಿ ಅವರದಲ್ವಾ. ದ್ರೌಪದಿಯನ್ನು ಗೊತ್ತೇನು, ಮುರ್ಮುರನ್ ಗೊತ್ತೇನು ಭಾಗವಹಿಸ್ತಾರಂತ. ಬಟ್ ಗೊತ್ತಿರ್ಲಿ, ನಡೆದಾಡುವ ದೇವರಂತ ಕರಿತಿದ್ರು. ಇಂತ ಶಿವಕುಮಾರ ಸ್ವಾಮೀಜಿ ಅವ್ರಿಗೆ ಗೊತ್ತೇನು ಪ್ರಶಸ್ತಿಗಳು ಹಿಂಗ್ ಕರೆಂಟ್ ಅಫೇರ್ಸ್ ಇರ್ತಾರ ಅವ್ರು ಯಾವ ಪ್ರಶಸ್ತಿ ಕೊಟ್ರೇನು ಅದಲ್ವಾ, ಏನ್ ಸಾಧನೆ ಮಾಡಿದ್ರೆ ಗೊತ್ತಿರ್ಬೇಕು ನಮ್. ಇವ್ರೀಗ ನಮ್ಮ ಪ್ರೀತಿಯ ಕರ್ನಾಟಕದ ಅತ್ಯುನ್ನತವಾದ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ ಕೂಡ ಕೊಡ್ತಾರ ನೋಡ್ರಿ. ಮಾಸ್ತರ್ ಯಾವಾಗ ಕೊಡ್ತಾರ ಬಂದಾಗ ನೋಡ್ರಿ 2000 ಗೊತ್ತೇನು 2007ಕ್ಕೆ ಏನ್ ಮಾಡ್ತಾರ ಗೊತ್ತೇನು? ಶ್ರೀ ಶಿವಕುಮಾರ ಸ್ವಾಮೀಜಿ ಅವ್ರಿಗೆ ಏನ್ ಮಾಡ್ತಾರ ಗೊತ್ತೇನು? ಕರ್ನಾಟಕ ರತ್ನ ಪ್ರಶಸ್ತಿ ಅಂತ ಕೊಡ್ತಾರ ಹೌದಲ್ವಾ. ಹಿಂಗೆ ಕರೆಂಟ್ ಅಫೇರ್ಸ್ ಓದ್ತಿರ್ಬೇಕು. ನೆಕ್ಸ್ಟ್ ವಿದ್ಯಾರ್ಥಿಗಳಿಗೆ ಶಿಕ್ಷೆ ಆರೋಪ ಪ್ರಕರಣ ಇಂಥವೆಲ್ಲ ಕೇಳಂಗಿಲ್ಲ ಅದಲ್ವಾ. ಇವೆಲ್ಲ ಕೇಳಂಗಿಲ್ರಿ.
ಸವಿತಾ ಸಮಾಜಕ್ಕೆ ಮಟ್ಟಕ್ಕೆ 10 ಲಕ್ಷ ರೂಪಾಯಿ. SP ಗೆ ಸೇರಿಸಲು ಕ್ರಮ DKC. ಇವೆಲ್ಲ ಕೇಳಂಗಿಲ್ರಿ, ಆ ಸಮಾಜದ ಬಗ್ಗೆ ಎಲ್ಲ ಕೇಳಂಗಿಲ್ಲ. NPS ಶಾಲೆಯಿಂದ ಕಿರಿಕಿರಿ ಆರೋಪ ನೋಟಿಸ್. ಇವೆಲ್ಲ ಕೇಳಂಗಿಲ್ಲ. ಒಂದೇ ಕಿಲ್ ಗೊತ್ತಿರ್ಬೇಕು. ಬೆಂಗಳೂರು ಹಸಿ ಕರಗ ಎಂದು ಚಿಂತ ಗೊತ್ತಿರ್ತಾರ ನೋಡ್ರಿ. ಬೆಂಗಳೂರು ಹಸಿ ಕರಗ ಎಂದು ಅಂದ್ರ ಪ್ರಮುಖವಾಗಿ ಬೆಂಗಳೂರದಾಗ ನಡೆದಂತ ನೋಡ್ರಿ ಅದಲ್ಲ ಹಸಿ ಕರಗ ಅದಲ್ವಾ. ಕರಗ ಉತ್ಸವ ಅಂತಕ್ಕಂತಾರ. ಯಾವ ಉತ್ಸವ? ಕರಗ ಉತ್ಸವ ಅಂತಕ್ಕಂತ ನೋಡ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು. ಕರಗ ಉತ್ಸವ. ಹಾ ನೋಡ್ರಿ ಬೆಂಗಳೂರು ಏನ್ ಗೊತ್ತೇನ್ರಿ? ಬೆಂಗಳೂರು ಅದಲ್ವಾ. ಬೆಂಗಳೂರದಾಗ ಪ್ರಮುಖವಾಗಿ ಕರಗ ಐತಿಹಾಸಿಕ ಬೆಂಗಳೂರು ಕರಗ ಮಹೋತ್ಸವ. ಕರಗ ಮಹೋತ್ಸವ ಧಾರ್ಮಿಕ ಚಟುವಟಿಕೆಗಳಲ್ಲಿ ಈಗಾಗಲೇ ಆರಂಭವಾಗಿ ಸೋಮವಾರ ಹಸಿ ಕರಗ ಕಾರ್ಯಕ್ರಮ ನಡೆಯಲಿದೆ. ತಿಗಳರಪೇಟೆಯ ಶ್ರೀ ಧರ್ಮರಾಯಸ್ವಾಮಿ ದೇವಸ್ಥಾನದಲ್ಲಿ ಕರಗ ಮಹೋತ್ಸವ 6ನೇ ದಿನದವಾದ ಭಾನುವಾರ ವಿವಿಧ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಆಯೋಜಿಸಲಾಗಿತ್ತು. ಸಂಜೆ ಆರತಿ ಕಾರ್ಯಕ್ರಮ ಮುಗಿಯಿತು ಅದಲ್ವಾ. ಬಟ್ ನೋಡ್ರಿ ಇವಾಗ ಕರಗ ಉತ್ಸವ ಅಂತಕ್ಕಂಥ ಎಲ್ಲಿ ನಡೀತು ಬಂದಾಗ ನಮ್ಮ ಪ್ರೀತಿ ಹೆಮ್ಮೆ ಏನ್ ಗೊತ್ತೇನ್ರಿ? ಕರ್ನಾಟಕದ ರಾಜಧಾನಿ ಏನ್ ಗೊತ್ತೇನ್ರಿ? ಬೆಂಗಳೂರದ ನಡೀತ ನೋಡ್ರಿ. ನಡೀತದ ಗೊತ್ತೇನ್? ಪ್ರಮುಖ ಬೆಂಗಳೂರದ ನಡೀತದೆ. ಎಲ್ಲ ನಡೀತದ ಗೊತ್ತೇನ್ರಿ? ಬೆಂಗಳೂರದ ನಡೀತೈತಿ. ಎಲ್ಲ ಕೇಳಿದ್ರೆ ಕರಗ ಉತ್ಸವ ಅಂತಕ್ಕಂಥ ನೋಡ್ರಿ. ಪ್ರಮುಖವಾಗಿ ಕರಗ ಉತ್ಸವ ಎಲ್ಲಿ ಮಾಡ್ತಾರೆ? ಬೆಂಗಳೂರದ ಆಚರಣೆ ಮಾಡ್ತಾರೆ. ಬೆಂಗಳೂರು ನಮ್ಮ ಕರ್ನಾಟಕದ ರಾಜಧಾನಿ ಅಂತಕ್ಕಂಥದ್ದಲ್ವಾ, ಗೊತ್ತಿರ್ಲಿ. ಈಗ ಕೇಳ್ತಿರ್ತಾರ ನೋಡ್ರಿ. ಆಮೇಲೆ ಹಸಿ ಕರಗವು ಸಂಪಿಗೆ ಕರಿಯ ಶಕ್ತಿಯ ಪೀಠದಲ್ಲಿ ಆರಂಭವಾಗಲಿದ್ದು, ನಂತರ ರಾತ್ರಿ ಏನ್ ಗೊತ್ತೇನ್ರಿ ಹಸಿ ಕರಗ ಮೆರವಣಿಗೆ ನಡೆಯಲಿದ್ದು, ಬಳಿಕ ಧರ್ಮರಾಯ ಸ್ವಾಮಿ ದೇವಸ್ಥಾನ ತಲುಪಲಿದೆ. ನೋಡ್ರಿ ಯಾವ ದೇವರಾಯ? ಧರ್ಮರಾಯ ಸ್ವಾಮಿ ದೇವಸ್ಥಾನ ಅಂತಕ್ಕಂಥಲ್ಲಿ. ಬಟ್ ಇದೆಲ್ಲ ಗೊತ್ತಿರ್ಬೇಕು, ಕೇಳ್ತಿರ್ತಾರ ಉತ್ಸವಗಳು ಅದಲ್ವಾ. ವಿಶೇಷ ಹೂವಿನ ಅಲಂಕಾರ ಮಾಡ್ತಾರಂತ್ರಿ, ವೇಷಭೂಷಣ ಇರ್ತೈತಿ ಅಂತ ಅಲ್ವಾ. ಕರಗ ಉತ್ಸವ ಅಂದ್ರೆ ಎಲ್ಲಿ ಮಾಡ್ತಾರ ಗೊತ್ತಿರ್ಬೇಕು ನಮ್ಗ? ಬೆಂಗಳೂರು ಅದಲ್ವಾ. ಗೊತ್ತಿರ್ಲಿ. ಉತ್ಸವಗಳು ಕೇಳ್ತಿರ್ತಾರ ಎಕ್ಸಾಮ್ದಾಗ. ನೆಕ್ಸ್ಟ್ ಪ್ರಮುಖವಾಗಿ ಗೊತ್ತಿರ್ಬೇಕಲ್ವಾ. 3 ಜೈಲು ಸಿಬ್ಬಂದಿ ಅಮಾನತು. ಇಲ್ಲ ಹಿಂಗ್ ಕೇಳಂಗಿಲ್ಲ ಅಲ್ವಾ. ನೆಕ್ಸ್ಟ್ ಡೈರೆಕ್ಟ್ ಹೋಗ್ತೀನಲ್ವಾ ಈಗ. ರೀ ಯಾವ್ದು ಇಂಪಾರ್ಟೆಂಟ್ ಹೇಳ್ತೀನಿ. IPL ಇಲ್ಲಿ ಕೊಟ್ಟಿದ್ದಾರೆ ನೋಡಿ. IPL ಕ್ರಿಕೆಟ್ ಪಂದ್ಯ 20ಕ್ಕೂ ಹೆಚ್ಚು ಮೊಬೈಲ್ ಕಳವು. ಅಂದ್ರೆ ನಮ್ಗೆ ಇಲ್ಲಿ ಆ ಮೊಬೈಲ್ ಎಷ್ಟು ಕಳತಾವ ಅದೆಲ್ಲ ಕೇಳಂಗಿಲ್ಲ ಎಕ್ಸಾಮ್ದಾಗ. ಬಟ್ ಇಲ್ಲಿ ನಮ್ಗೆ IPL ಅಂದ್ರೆ ಗೊತ್ತಿರ್ಬೇಕು ನೋಡ್ರಿ. ಈಗ IPL ನಿಮ್ಗೆ ಗೊತ್ತ ಅನ್ಕೋತಿ, ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತಕ್ಕಂಥ ಹೌದಲ್ವಾ. ಇಂಡಿಯನ್ ಪ್ರೀಮಿಯರ್ ಲೀಗ್ ಇದು ಲಾಸ್ಟ್ ವರ್ಷದಾಗ ಹೇಳ್ತೀನಿ. ಬಟ್ ಇದು ಇಂತ ಗೊತ್ತಿರ್ತಾರಲ್ಲ. ಈಗ IPL BCCI ಆಗಿರ್ಬೋದು ಪ್ರತಿಯೊಂದು ಕೊಟ್ಟರು ಅಂತ ಕೇಳ್ತಿರ್ತಾರೆ. IPL ಯಾವಾಗ ಸ್ಥಾಪನೆ ಆಯ್ತು ಅದಲ್ವಾ. IPL ಅಂತ ಬಂದಾಗ ಯಾವಾಗ ಸ್ಥಾಪನೆ ಐತ್ರಿ? 2000 ಏನ್ ಗೊತ್ತೇನೆ 7 ಸ್ಥಾಪನೆ ಆಗುತ್ತೆ ನೋಡ್ರಿ. IPL ಸ್ಥಾಪನೆ ಆದ ವರ್ಷ 2007 ರೀ. IPL ನ ಮೊದಲನೇ ಆವೃತ್ತಿ ನಡೆದಿದೆ ಯಾವ ವರ್ಷ ಬಂದಾಗ 2000 ಏನ್ ಗೊತ್ತೇನ್ರಿ 8 ನಡೀತು ನೋಡ್ರಲ್ವಾ. ಬಟ್ ಇಂತ IPL ನ ಸ್ಥಾಪಕರು ಗೊತ್ತೇನು? ಲಲಿತ್ ಮೋದಿ ಅಂತಕ್ಕಂಥವ್ರು. ಯಾವ ಮೋದಿ ಹೇಳ್ರಿ? ಲಲಿತ್ ಮೋದಿ ಅಂತಕ್ಕಂಥವ್ರು. ಎಸ್. IPL ನಲ್ಲಿ ಅತಿ ಹೆಚ್ಚು ಕಪ್ ಗೆದ್ದುಕೊಂಡ CSK ಮತ್ತೇನ್ ಗೊತ್ತೇನ್ರಿ? ಮುಂಬೈ ಇಂಡಿಯನ್ಸ್ ಅಂತ ತಂಡ. ಬಟ್ 2025ರಲ್ಲಿ ಕಪ್ ಗೆದ್ದುಕೊಂಡ ತಂಡ RCB ಅದಲ್ವಾ. ಈ ಸಲನ ಕಪ್ ನಮ್ದೇ ಅದಲ್ವಾ. ಹೌದಂತೀರಿ ಇಲ್ಲ ಅಂತೀರಿ ಅದಲ್ವಾ? ಹೌದು ಅಲ್ವಾ. ಎಸ್. ಬಟ್ ಗೊತ್ತಿರ್ಲಿ. ರೀ ನೆಕ್ಸ್ಟ್ ಬಂದಾಗ ಇವೆಲ್ಲ ನೋಡಿದ ಬಗ್ಗೆ ಇಲ್ಲೆಲ್ಲ ಹಂಚಿಕೆ ಕೊಟ್ಟಿರ್ತಾರ್ರಿ. ಹೆದ್ದಾರಿ ಅಂಚೆ ಕಸ ರಾಶಿ ಒಂದೊಂದ್ ಟೈಮ್ ಕೊಟ್ಟಿರ್ತಾರ. ಬಟ್ ಇಲ್ಲಿ ನೋಡ್ರಿ ಏನ್ ಈ ಫೇಸ್ ಏನಂದ್ರೆ ಯಾವ ಜಯಂತಿ ಇರ್ತೈತಲ್ವಾ ಆ ಕರೆಂಟ್ ಅಫೇರ್ಸ್ ಪ್ರಮುಖ ಜನಗಳು ಎಲ್ಲ ಕೊಟ್ಟಿರ್ತಾರ ಅದಲ್ವಾ. ಈ ಪ್ರಮುಖವಾಗಿ ಏನ್ ಗೊತ್ತೇನ್ರಿ? ಇವತ್ತು ಮಹಾವೀರ ಜಯಂತಿ ಇದಾರೆ. ಯಾವ ಜಯಂತಿ ಹೇಳಿ? ನಮ್ಮ ಮಹಾವೀರ ಜಯಂತಿ ಇರದಲ್ವಾ. ಈಗ ಕೇಳ್ತಿರ್ತಾರ ಭಗವಾನ್ ಮಹಾವೀರ ಜನ್ಮ ಕಲ್ಯಾಣ ಮಹೋತ್ಸವ ಹೌದಲ್ವಾ. ಮಹಾವೀರ ಜಯಂತಿ ಅಂತ ಬಂದಾಗ ಜೈನ ಧರ್ಮದ ಸ್ಥಾಪಕರು ಹೌದಲ್ವಾ. ಗೊತ್ತಿಲ್ಲ ಕೇಳ್ತಿರ್ತಾರೆ. ನಂತರ ಖಾಸಗಿ ಕಾಲೇಜುಗಳಿಗೆ 146 ಕೋಟಿ ಅನ್ನೋದ. ಈ ಮಹಾವೀರ ಬಗ್ಗೆ ಇನ್ನೂ ಮುಂದೆ ಅವ್ರ ಬಗ್ಗೆ ಹೇಳ್ತೀನಿ ಅದಲ್ವಾ. 100 ಖಾಸಗಿ ಕಾಲೇಜುಗಳಿಗೆ 146 ಕೋಟಿ ಅನುದಾನ ಅಕ್ರಮ ನಡೀತಿರ್ತದಲ್ವಾ. ಬಟ್ ನಮ್ಗೆ ಗೊತ್ತಿರ್ಬೇಕದಲ್ವಾ ಖಾಸಗಿ ಕಾಲೇಜುಗಳು ಎಷ್ಟು ಕೊಟ್ಟಿದಾರ, ಯಾವ ವರ್ಷ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಬಿಡುಗಡೆ ಮಾಡಿದಾರೆ ನೋಡ್ರಿ. 18, 19, 22, 23ಕ್ಕ ಇರ್ಲಿ ಅದಲ್ವಾ ಪ್ರಮುಖ ಗೊತ್ತಿರ್ಬೇಕು. ರೀ ಗೌರವ ಡಾಕ್ಟರೇಟ್ ಇನ್ನೊಂದೇನ್ ಗೊತ್ತಿಲ್ಲ. ಲೋಕಲ್ ಕೇಳಂಗಿಲ್ಲ ನಮ್ಗೀಗ. ಯಾವ ಲೋಕಲ್ ಇರ್ತಿರಲ್ರಿ ಬೆಳಗಾವಿ ಧಾರವಾಡ ಆಗಿರ್ಬೋದು, ಕಲಬುರಗಿ ಬೀದರ್ ಲೋಕಲ್ ಏನ್ ಎಕ್ಸಾಮ್ ಕೇಳಂಗಿಲ್ಲ. ಸ್ವಲ್ಪ ರಾಷ್ಟ್ರಮಟ್ಟ ಅಂತಾರಾಷ್ಟ್ರೀಯ ಮಟ್ಟದ ಕೇಳ್ತಿರ್ತಾರದಲ್ವಾ. ರೀ ಇಲ್ಲಿ ನೋಡ್ರಿ ವರದಕ್ಷಿಣೆ ಕಿರುಕುಳ ಅತ್ತೆಮಾವ ನಾದಿನಿ ನಿರಾಧಾರಕರ ಕೌರ್ಯದ ನೆಪ ಸಲ್ಲ ಹೈಕೋರ್ಟ್. ಇಲ್ಲಿ ನಮ್ಗೆ ಹೈಕೋರ್ಟ್ ಬಗ್ಗೆ ಗೊತ್ತಿರ್ಬೇಕು. ಹೈಕೋರ್ಟ್ ಅಂತ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಕೇಳಿದ್ರೆ ಹೈಕೋರ್ಟ್ ಬಗ್ಗೆ. ಆಮೇಲೆ ಸುಪ್ರೀಂ ಕೋರ್ಟ್ ಬಗ್ಗೆ ಅದಲ್ವಾ. ಕರ್ನಾಟಕದಲ್ಲಿ ಭಾರತ ದೇಶ ಹೈಕೋರ್ಟ್ಗಳ ಸಂಖ್ಯೆ ಎಷ್ಟು ಗೊತ್ತೇನೆ? 25. ಎಷ್ಟಾಗುತ್ತೆ? 25. ಅದೆಲ್ಲ ಇದ್ರ ಬಾಸ್ ಒಂದ್ ಯಾವ್ದು ಹೇಳ್ರಿ? ಸುಪ್ರೀಂ ಕೋರ್ಟ್ ಒಂದಿರ್ತದಲ್ವಾ ಗೊತ್ತಿರ್ಬೇಕು.
ಎಲ್ಲ ಕೊಟ್ಟಿರ್ತಾರೆ. ಈಗ ರಾಜಕೀಯದ ಬಗ್ಗೆ ಏನ್ ಒಟ್ಟು ಕೇಳಂಗಿಲ್ಲ ಎಕ್ಸಾಮ್‌ದಾಗ ಅದ ತಲೆ ಕೆಡಿಸ್ಕೋಬೇಡ್ರಿ. ಹಾ. ನೆಕ್ಸ್ಟ್ ಬಂದಾಗ ಶಿಕ್ಷಣದಾಗ ಅವಿವೇಕ ಪ್ರಯೋಗ, ಎಸ್ಎಸ್ಎಲ್ಸಿ ಪರೀಕ್ಷೆ ಸಿದ್ಧ ಪದ್ಧತಿ ಬದಲಾವಣೆ ರಾಜ್ಯ ಸರ್ಕಾರದ ವಿರುದ್ಧ ಕಾಗಿರಿಕಿಡಿ. ಇವು ನಡೀತಿರ್ತಾವ. ಹಾ ರೀ. ಟಿ.ಇ.ಟಿ ಅಭ್ಯರ್ಥಿಗಳು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ನಮ್ಗೆ ಸ್ಪರ್ಧಾತ್ಮಕ ಕನ್ನಡ ಭಾಷಿಕ ಟಿ.ಇ.ಟಿ ಅಭ್ಯರ್ಥಿಗಳು ಅನ್ಯಾಯ ಆರೋಪ ಎಲ್ಲ ಕೊಟ್ಟಿದ್ದಾರೆ. ಸುಮ್ಮನೆ ತಿಳ್ಕೊಬೇಕು ಲೆಕ್ಕ ಅದಲ್ವಾ. ಶಿಕ್ಷಣ ಶಿಷ್ಯಾಭಿವೃದ್ಧಿ ಯಾವ ರೀತಿ ಮಾಡ್ಬೇಕು ಅಂತ ಕಾರಣವೇ ಸಂಜೀವಿನಿ ಏನನ್ನು ಓದಬೇಕು ಏನ್ ತಿಳಿದಬೇಕು ಇವೆಲ್ಲ ಓದ್ಬೇಕು ನೋಡ್ರಿ ಅದಲ್ವಾ. ಪೇಪರ್ ಕಟ್ಟಿಂಗ್ ಹಾಕಿರ್ತೀನಿ ನೋಡ್ರಿ ಏನನ್ನು ಓದ್ಬೇಕು ಅದಲ್ವಾ. ತಿಳಿದು ಏನನ್ನು ಓದಬೇಕು ತಿಳಿದುಕೊಳ್ಳಿ ಅದಲ್ವಾ. ಹೆಂಗ್ ಓದ್ಬೇಕು ಏನೆಲ್ಲ ಕೊಟ್ಟಿದ್ದಾರೆ. ಎಲ್ಲ ಎಕ್ಸ್ಪರ್ಟ್ಗಳು ಕೊಟ್ಟಿರ್ತಾರ UPSC ಅದೆಲ್ಲ ಪರೀಕ್ಷೆ ವಿಜೇತ ಕಿರಣ ಅದಲ್ವಾ. ಮತ್ತೆ ಈಗ ನೋಡ್ರಿ ಎಂತ ಅನುಭವಿಸಿ ನಾವು ಓದ್ಬೇಕು ಇವೆಲ್ಲ ಕೊಟ್ಟಿರ್ತಾರ ಅವ್ರು ಎಕ್ಸ್ಪೀರಿಯನ್ಸ್ ಕೊಟ್ಟಿರ್ತಾರೆ ಯಾವ ರೀತಿ ಓದ್ಬೇಕು ಇವೆಲ್ಲ ನಾವು ಡಿಟೇಲ್ ಆಗಿ ಓದ್ಬೇಕು ನೋಡ್ರಿ. ಅದ್ರಲ್ಲಿ ಪೇಪರ್ ಬಹಳ ಬರ್ಸ್ತಾ ಇದಾರೆ ಅದಲ್ವಾ. ಓದ್ಬೇಕ್ರಿ. ಆಮೇಲೆ ಶೈಕ್ಷಣಿಕ ಮೇಳ ದಿನಗಳನ್ನೇ ಆರಂಭ ಶೈಕ್ಷಣಿಕ ಮೇಳ ನಡೀತು ಅಂತ ನೋಡ್ರಿ. ಪ್ರಮುಖ ಎಲ್ಲ ಇಂಥವೆಲ್ಲ ಗೊತ್ತಿರ್ಬೇಕು ನಮ್ಗೆ. ಬಟ್ ಆಮೇಲೆ ನಮ್ದು PUC ಆಗಿರ್ಬೋದು ಅದಲ್ವಾ CET ಆಗಿರ್ಬೋದು. ಆಮೇಲೆ ನಮ್ ಬಯಾಲಜಿ ಮ್ಯಾಥ್ಸ್ ಬಗ್ಗೆ ಕೊಟ್ಟಿರ್ತಾರೆ ಪೇಪರ್ದಾಗ ಎಲ್ಲ ಚಂದ ಕೊಟ್ಟಿರ್ತಾರೆ. ಇವೆಲ್ಲ ನಾವು ನೋಟ್ ಮಾಡ್ಕೋಬೇಕು ಎಲ್ಲ ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ಹಾ ರೀ. ಆಮೇಲೆ ಇದ್ರ ಬಗ್ಗೆ ಮೂವಿಗಳ ಬಗ್ಗೆ ಪಿಕ್ಚರ್ ಬಗ್ಗೆ ಕೊಟ್ಟಿರ್ತಾರ ಅವೇನ್ ಕೇಳಂಗಿಲ್ಲ ಬಿಡ್ರಿ. ಅಂದ್ರೆ ಕೆಲವೊಮ್ಮೆ ಕೇಳ್ತಿರ್ತಾರ. ಹಾ. ರಾಜಕೀಯ ಬಗ್ಗೆ ಎಲೆಕ್ಷನ್ ಬಗ್ಗೆ ಕೊಟ್ಟಿದ್ದಾರ. ಈ ಪೂರೈಕೆ ಫಸ್ಟ್ ಪೇಪರ್ ಓದಿಲ್ರಿ ಗ್ಯಾಸ್ LPG ಅಲ್ವಾ. ಹೊರ್ಮುಜ್ ಬಂದ್ ದಾಟಿದ 2 ಹಡಗುದಲ್ವಾ. ಏನ್ ನೋಡಲ್ಲ ಫಸ್ಟ್ ಪೇಪರ್ ಹೈಲೈಟ್ ಕೊಟ್ಟಿರ್ತಾರೆ ಇಲ್ಲ ಡಿಟೇಲ್ ಆಗಿ ಕೊಟ್ಟಿರ್ತಾರೆ ಅದಲ್ವಾ. ಬಟ್ ನಾವು ಓದಿವ್ ಅನ್ಕೋತೀನಿ ಈಗ ಹೊರ್ಮುಜ್ ಬಂದರ ಮೂಲಕ LPG ಸಾಗಣೆ ಆಗ್ತಿದ್ರು. LPG ಬಗ್ಗೆ ತಿಳ್ಕೊಂಡಿರ್ಬೇಕು ನಾವ್ರಿ. ಯಾಕ ಇದ್ ನಡೆದೈತೆ ಯಾಕೆ ಇದ್ ನಡೆದೈತೆ ಸಪರೇಟ್ ಆಗಿ ವಿಡಿಯೋ ಮಾಡ್ತೀನಿ ಅದಲ್ವಾ. ಶೇರ್ ಮಾಡೋದು ಹೆಚ್ಚಿಗೆ ವಿಡಿಯೋ ಇಲ್ಲ ಕಡೆ ಸಪರೇಟ್ ಆಗಿ ವಿಡಿಯೋ ಮಾಡ್ತೀನಿ ನೋಡ್ರಿ. ಮತ್ತೆ ಇನ್ನೊಂದು ರೀ ಎಕ್ಸಾಮ್ ಯಾವ್ದೇ ರೀತಿ ಜಾತಿ ಧರ್ಮದ ಬಗ್ಗೆ ಏನ್ ಕೇಳಂಗಿಲ್ಲ ಅದೆಲ್ಲ ನಾವು ತಲೆ ಕೆಡಿಸ್ಕೊಬಾರ್ದಲ್ವಾ. ಆ ರಾಜಕೀಯದವ್ರ ನಡೀತಿರ್ತಾರ ರಾಜಕೀಯ ಓಕೆ. ಬಟ್ ನೋಡ್ರಿ ಇಲ್ಲಿ ನಾವು PSI ಓದೋರ್ ಏನ್ ಗೊತ್ತೇನ್ರಿ. KS ಓದೋರದಲ್ವಾ ಈ ಪೇಪರ್ ಅಂತ ಬಂದಾಗ ಇಲ್ಲಿ ಅಭಿಮತ ಅಂತ ಇರುತ್ತೆ ನೋಡಿ. ಅಭಿಮತ ಅಂತ ಇರ್ತದಲ್ವಾ. ಇಲ್ಲಾಂದ್ರ ಇಲ್ಲಿ ಆರ್ಟಿಕಲ್ ಕೊಟ್ಟಿರ್ತಾರೆ ತೃತೀಯ ಭಾಷೆ ಹೊರೆ ಹಗುರ ಸ್ವಾಗತಾರ್ಹ ಎಚ್ಚರವೂ ಅಗತ್ಯ ಇವೆಲ್ಲ ಓದ್ಬೇಕು. ಏನ್ ನೋಡ್ರಿ ಆರ್ಟಿಕಲ್ಗಳು ಇದಾವ ಭಾಳ ಕೊಟ್ಟಿರ್ತಾರೆ ಮಸ್ತ್ ಕೊಟ್ಟಿರ್ತಾರೆ ನಾಲೆಜ್ ಬರುತ್ತೆ ನಮ್ಗೆ. ಆಮೇಲೆ ಇವಾಗ PS ಟ್ರಾನ್ಸ್ಲೇಟ್ ಇರುತ್ತೆ ನೋಡ್ರಿ ಇವೇ ಕೊಟ್ಟಿರ್ತಾರೆ ಕನ್ನಡ ಟು ಇಂಗ್ಲಿಷ್ ಟು ಕನ್ನಡ ಅದ್ರಲ್ಲಿ ಇರ್ತಲ್ರಿ ಭಾಷೆ ಟ್ರಾನ್ಸ್ಲೇಟ್ ಮಾಡೋದು. ಆಮೇಲೆ ಎಲ್ಲಾ ಆರ್ಟಿಕಲ್ ಪ್ರಮುಖ ಆರ್ಟಿಕಲ್ ಕೊಟ್ಟಿರ್ತಾರ. ನಮ್ಮವ್ವ ಚಾರಿತ್ರಿಕ ಹೆಜ್ಜೆ ಇಂಥವೆಲ್ಲ ಓದ್ಬೇಕು ನೋಡ್ರಿ. ರಿಟೇಲ್ ಆಗಿ ಏನ್ ಗೊತ್ತಿ ನಾವು ತಿಳ್ಕೊಂಡಿರ್ಬೇಕು. ಆರ್ಟಿಕಲ್ ಭಾಳ ಇಂಪಾರ್ಟೆಂಟ್ ನೋಡ್ರಿ ಅದ್ರ KS PS ಸ್ಟಡಿ ಮಾಡೋರಿ. ಈ ಎಸ್ಸೆ ರೈಟಿಂಗ್ ಬರೆದಿರುತ್ತಲ್ಲ ನಾವು ನೋಡಿ ಈ ರೀತಿ ಕಂಟೆಂಟ್ ಓದೋ ತಿಳ್ಕೊಂಡು ನಮ್ಗೆ ಎಸ್ಸೆ ರೈಟಿಂಗ್ ಬರಿಬೇಕು ಅದೆಲ್ಲ. ಹೀಗಾಗಿ ನಮ್ದು PSI ಆಮೇಲೆ KS ಬರೋರಿಗೆ ಇಂಥ ಇಂಪಾರ್ಟೆಂಟ್ ಆಗುತ್ತೆ ಆರ್ಟಿಕಲ್. ಆಮೇಲೆ ಇದ್ರ ಕೆಳಗಡೆ ನೋಡ್ರಿ ಜಯಂತಿಗಳು ಕೊಟ್ಟಿರ್ತಾರ ಅದಲ್ವಾ. ಯಾವ ಜಯಂತಿ ಏನ್ ಸುದ್ದಿ ಅಂತಕ್ಕಂತ ನಡೀತಿರ್ತಾವ. ಆಮೇಲೆ ಪ್ರಮುಖವಾಗಿ ಪ್ರಮುಖ ದಿನಗಳ ಬಗ್ಗೆ ಕೊಟ್ಟಿರ್ತಾರ. ಈಗ ನೋಡ್ರಿ ಪದವೀಧರರು ಹೆಚ್ಚು ಹೆಚ್ಚು ನಿರುದ್ಯೋಗವು ಹೆಚ್ಚು. ಇಲ್ಲ ಅಜೀಂ ಪ್ರೇಮ್ಜಿ ಅವ್ರ ಫೌಂಡೇಶನ್ ಇಂದ ಅಧ್ಯಯನ ಯುವಜನರ ಶೈಕ್ಷಣಿಕ ಉದ್ಯೋಗ ಸ್ಥಿರ ವರದಿ ಮಾಡಿದಾರ ಅಂತಾರಿ. ನಿರುದ್ಯೋಗಗಳು ಹೋಗ್ತಾರೆ. ಯುವಕರ ಕೃಷಿಯಿಂದ ವಿಮುಖ ಕೃಷಿ ಬಗ್ಗೆ ಕೊಟ್ಟಿದ್ದಾರೆ. ಕೃಷಿಯಿಂದ ತಿಳ್ಕೊಬೇಕದಲ್ವಾ. ಕೃಷಿ ಬಂದಾಗ ರೈತನ ಮಿತ್ರ ಎರೆಹುಳು ಅದಲ್ವಾ. ಪ್ರಮುಖವಾಗಿ ಗೊತ್ತಿರ್ಬೇಕು. ಏನ್ ಗೊತ್ತೇನ್ ರೈತರ ಚಾಂಪಿಯನ್ ತಲೆ ಕರೀತಾರೆ ಚೌಧರಿ ಚರಣ್ ಸಿಂಗ್ ಅವ್ರಿಗೆ ಕರೀತಾರೆ ನೋಡ್ರಿ. ಹಿಂಗೆಲ್ಲ ತಿಳ್ಕೊತಿರ್ಬೇಕು ನಾವು ಅದಲ್ವಾ. ರೈತರ ಚಾಂಪಿಯನ್ ಬಂದಾಗ ಚೌಧರಿ ಚರಣ್ ಸಿಂಗ್ ಯಾವ ಚರಣ್ ಸಿಂಗ್ ಚೌಧರಿ ಚರಣ್ ಸಿಂಗ್ ಅಂತಕ್ಕಂಥವ್ರು ಮೊದಲ ಅವ್ರ ಜನ್ಮದಿನ ರೈತರ ದಿನ ಅಂತ ಆಚರಣೆ ಮಾಡ್ತಾರೆ. ಡಿಸೆಂಬರ್ 23ಕ್ಕೆ ಆಚರಣೆ ಮಾಡ್ತಾರೆ ನೋಡ್ರಿ ಅದಲ್ವಾ. ಗೊತ್ತಿರ್ಬೇಕ್ರಿ. ಈಗ ನೋಡಿ 1.16 ಲಕ್ಷ ಕೋಟಿ ವಾಪಸ್ ಸಂಘರ್ಷದಿಂದ ಹೂಡಿಕೆ ಹಿಂಪಡೆದ ವಿದೇಶಿ ಹೂಡಿಕೆದಾರ. ವಿದೇಶಿ ಬಗ್ಗೆ ಅಂತಾರಾಷ್ಟ್ರೀಯ ಕೊಟ್ಟಿರ್ತಾರ ವಾಣಿಜ್ಯ ಬಗ್ಗೆ. ಹಾ ಈ 9 ಕ್ರೆಡಿಟ್ ಬ್ಯಾಂಕ್ ಬಗ್ಗೆ ಕೊಟ್ಟಿದ್ದಾರೆ ರೆಪೋ ದರ. ನಿಫ್ಟಿ 50 ಅಂತ ಕೊಟ್ಟಿರ್ತಾರಲ್ರಿ ಇದು ಇಂಟರ್ನಲ್ ಬ್ಯಾಂಕಿಂಗ್ ಕರೆಂಟ್ ಅಫೇರ್ಸ್ ಅಂತ ಕರೀತಾರಲ್ವಾ ಎಲ್ಲ ಕೇಳ್ತಿರ್ತಾರೆ. ವಿಮೆ ವ್ಯವಹಾರಕ್ಕೆ JPS ವಿಜಯ ಪಥ್ ಸಿಂಪಾನಿಯ ಇಂಥವೆಲ್ಲ ಕೇಳ್ತಿರ್ತಾರೆ ನೋಡ್ರಿ. ವಿಜಯ ಪಥ್ ಸಿಂಪಾನಿಯ ನಿಧನ ಪ್ರಮುಖ ವ್ಯಕ್ತಿಗಳು ನಿಧನ ಹೊಂದ್ತಾರೆ ಯಾವ ಪ್ರಶಸ್ತಿಗಳು ಪಡ್ಕೋತಾರೆ ಅಂತೆಲ್ಲ ಇಂಪಾರ್ಟೆಂಟ್ ಏನ್ ಕೊಟ್ಟಿರ್ತಾರೆ ಫಸ್ಟ್ ಓದ್ಬೇಕೇನ್ರಿ. ಈಗ ನೋಡ್ರಿ ರೇಮಂಡ್ ಸಮೂಹದ ಮಾಜಿ ಅಧ್ಯಕ್ಷ ವಿಜಯ್ ಪಥ್ ಸಿಂಪಾನಿಯ 87ನೇ ವಯಸ್ಸಿನಲ್ಲಿ ಅನಾರೋಗ್ಯದಿಂದ ಶನಿವಾರ ನಿಧನರಾಗಿತ್ತು. ಇಲ್ಲಿನ ಚಂದನವಾಡಿ ಚಿತ್ರಗಾರದಲ್ಲಿ ಅವರ ಅಂತ್ಯಕ್ರಿಯೆ ಅಂದ್ರೆ ಮಹಾರಾಷ್ಟ್ರದಲ್ಲ ಪ್ರಮುಖ ಗೊತ್ತಿಲ್ಲ. ವಿಜಯ್ ಪಥ್ ಸಿಂಪಾನಿಯು ಮಗನಾದ ಗೌತಮ್ ಸಿಂಪಾನಿಯು ಅಂತಿಮ ಸಂಸ್ಕಾರ ವಿಧಿವಶ ನಡೆಸಿದೆ ಅಂದ್ರೆ ಪ್ರಮುಖವಾಗಿ ಗೊತ್ತಿರ್ಬೇಕು. 1980ರಿಂದ 2 ದಶಕ ಕಾಲ ನೋಡಿ ಯಾವಾಗಪ್ಪ ಅಂದ್ರೆ 1980ರಿಂದ 2 ದಶಕಗಳ ಕಾಲ ಗೊತ್ತಾ. ರೇಮಂಡ್ ಸಮೂಹದ ಅಧ್ಯಕ್ಷ ವ್ಯವಸ್ಥಾಪಕ ನಿರ್ದೇಶಕ ವಿಜಯ್ ಪಥ್ ಸಿಂಪಾನಿ ಅವರು ಸಮೂಹ ಬೆಳವಣಿಗೆಯಲ್ಲಿ ಪ್ರಮುಖ ವಹಿಸಿದರು. ಅಲ್ಲದೆ ಚಿತ್ರದಲ್ಲಿ ತಾಂತ್ರಿಕ ತಂದಿದ್ದಾರೆ ಅಂದ್ರ ಟೆಕ್ನಾಲಜಿ ಅದಲ್ವಾ. 2000 ಇಸ್ವಿಯಲ್ಲಿ ಗೌತಮ್ ಶಿಂಪಾನಿಗೆ ಸಮೂಹ ಜವಾಬ್ದಾರಿಯನ್ನು ಹಸ್ತಾಂತರಿಸಿದರು. ತಂದೆ
ಮತ್ತು ಮಗನ ನಡುವೆ ಕೆಲವು ವಿಷಯಗಳ ವಿವಾದಗಳು ಉಂಟಾಗಿದ್ದವು. ಬಳಿಕ ಅವು ಇತ್ಯರ್ಥವಾಗಿ ಎನ್ನಲಾಗಿದೆ. ಅಂದ್ರೆ ಅವು ನಡೀತಿರ್ತದಲ್ವಾ. ಬಟ್ ಸಿಂಪಾನಿ ಅಂತಕ್ಕಂಥ ಗೊತ್ತೇನ್ರಿ, ರೇಮಂಡ್ ಅವ್ರು ಮರಣ ಹೊಂದಿದ್ರು ಅದಲ್ವಾ, ಪ್ರಮುಖ ಗೊತ್ತಿರ್ಬೇಕು. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಎಂಜಿನ್ ಪರೀಕ್ಷೆ ನಡೆಸಿದ ಉತ್ತರ ಕೊರಿಯಾ. ಎಂಜಿನ್ ಅದಲ್ವಾ. ನೋಡ್ರಿ, ಪ್ರಮುಖವಾಗಿ ಗೊತ್ತಿರೋ ಅಮೆರಿಕ ಅದಲ್ವಾ ಕೆಲವರನ್ನು ಗುರಿಯಾಗಿಸುವ ಸಾಮರ್ಥ್ಯದ ಕ್ಷಿಪಣಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಉತ್ತರ ಕೊರಿಯಾ ಎಂಜಿನ್ ಅದಲ್ವಾ ಪರೀಕ್ಷೆಯನ್ನು ಉತ್ತರ ಕೊರಿಯಾ, ನಾರ್ತ್ ಕೊರಿಯಾ ಅಂತ ಕರೀತಾರ ನೋಡ್ರಿ ಅದಲ್ವಾ. ಅದು ಎಂಜಿನ್ ಪರೀಕ್ಷೆ ನಡೆಸಿದಂತ್ರಿ. ಇವೆಲ್ಲ ಯುದ್ಧ ನಡೀತಿರೋದ್ರ ಸಂಬಂಧಪಟ್ಟದಲ್ವಾ. ಉತ್ತರ ಕೊರಿಯಾ ನಾಯಕ ಕಿಮ್ ಜಾಂಗ್ ಅವರು ಅದಲ್ವಾ, ಇತ್ತೀಚೆಗೆ ಚುನಾವಣೆ ಆಯ್ತು ನೋಡ್ರಿ ಅದಲ್ವಾ, ಅವರು ಪರೀಕ್ಷೆ ಮಾಡಿದ್ರಂತ. ಇದೀಗ ಪರೀಕ್ಷಿಸಿರೋ ಎಂಜಿನ್ ಗರಿಷ್ಠ ನೂಕುಬಲ 2500 ಕಿಲೋ ಟನ್ ಆಗಿದೆ ಎಂದು ವರದಿ ತಿಳಿಸಿದೆ. ನೋಡ್ರಿ, ಇತ್ತೀಚೆಗೆ ಪರೀಕ್ಷೆ ಮಾಡಿ ಎಂಜಿನ್ ಪರೀಕ್ಷೆ ಆದೇಶದ ಬಂದಾಗ ಉತ್ತರ ಕೊರಿಯಾ ಅದು ನೋಡ್ರಿ 2500 ಕಿಲೋ ಹೊಂದಿದಂತ್ರಿ. ಕಳೆದ ಸೆಪ್ಟೆಂಬರ್ ಅಲ್ಲಿ ಉತ್ತರ ಕೊರಿಯಾ ಇದೇ ರೀತಿ ಎಂಜಿನ್ ಪರೀಕ್ಷೆ ನಡೆಸಿದ್ದು. ಅದರ ಗರಿಷ್ಠ ಟನ್ಸ್ ಬಂದಾಗ 1970 ಕಿಲೋ ಟನ್ ಆಗಿತ್ತು. ಬಟ್ ಅದಕ್ಕಿಂತ ಹೆಚ್ಚದ ನೋಡ್ರಿ. ಅಮೆರಿಕನೆಲ್ಲ ತಲುಪಲು ಕ್ಷಿಪಣಿ ಅಭಿವೃದ್ಧಿಪಡಿಸುವ ಗುರಿಯನ್ನು ಅಮೆರಿಕ ತನಕ ಹೋಗ್ತಕ್ಕಂಥ ಕ್ಷಿಪಣಿ ಅಭಿವೃದ್ಧಿ ಗುರಿ ಹೊಂದಿದೆ ಅಂತ ನೋಡ್ರಿ. ಆಯೋಜನೆಯು ಭಾಗವಾಗಿ ಈ ಪರೀಕ್ಷೆ ನಡೆದಿದೆ. ಎಂಜಿನ್ ಪರೀಕ್ಷೆಯಲ್ಲಿ ಮತ್ತು ಯಾವಾಗ ನಡೆಯಿತು ಎಂಬುದನ್ನು ವರದಿ ಬಹಿರಂಗಪಡಿಸಂಗಿಲ್ಲದಲ್ವಾ. ಯಾರು ನಾವು ಕಿಮ್ ಜಾಂಗ್ ಅವರು. ದೆಹಲಿ ಏಮ್ಸ್ ಹಳೆಯ ವಿದ್ಯಾರ್ಥಿನಿ, ಈಗ ನೇಪಾಳದ ಆರೋಗ್ಯ. ನೋಡ್ರಿ, ದೆಹಲಿ ಏಮ್ಸ್ ಹಳೆಯ ವಿದ್ಯಾರ್ಥಿನಿಗೆ ನೇಪಾಳದ ಆರೋಗ್ಯ ಸಚಿವೆ ಅವೆಲ್ಲವೂ ಕೇಳ್ತಿರ್ತಾರೆ. ಪ್ರಮುಖವಾಗಿ ನೇಪಾಳ ಬಂದ ನಮ್ದು ಇದ್ ದೇಶದಲ್ವಾ. ನೇಪಾಳ ರಾಜಧಾನಿ ಗೊತ್ತಿರ್ಬೇಕು, ಕಠ್ಮಂಡು ಅಂತಕ್ಕಂಥದ್ದು. ಕರೆನ್ಸಿ ನೇಪಾಳದ ರೂಪಾಯಿ. ನೋಡ್ರಿ, ನೇಪಾಳದ ಮಾಜಿ ಸಚಿವ ಬಂಧನ ನಡೀತಿರ್ತಾರೆ. ನೇಪಾಳ ಆಯ್ತಲ್ರಿ ಜಂಜಿಗಳು. ಯುರೋಪ್ ಅಮೆರಿಕದಂತೆ ರ್ಯಾಲಿಗಳ ಆಯೋಜನೆ. ನ್ಯೂ ಕಿಂಗ್ಸ್ ಟ್ರಂಪ್ ವಿರುದ್ಧ ಪ್ರತಿಭಟನೆ. ಅಮೆರಿಕ ಪ್ರತಿಭಟನೆ ನಡೆದಂತ ನೋಡ್ರಿ. ಭಾರತಕ್ಕೆ ಧನ್ಯವಾದ. ಇವೆಲ್ಲ ಅಂತಾರಾಷ್ಟ್ರೀಯ ಮಟ್ಟ ಕರೆಂಟ್ ಅಫೇರ್ಸ್ ನೋಡ್ರಿ, ಕೇಳ್ತಿರ್ತಾರದಲ್ವ, ಎಲ್ಲ ಓದ್ಬೇಕ್ರಿ. ಪಶ್ಚಿಮ ಏಷ್ಯಾ ಸಂಘರ್ಷದಿಂದ ಉಂಟಾದ ತೈಲ ಬಿಕ್ಕಟ್ಟು ಬಗೆಹರಿಸಲು ನೆರವು ನೀಡಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಶ್ರೀಲಂಕಾದ ಅಧ್ಯಕ್ಷ ಯಾರು ಗೊತ್ತೇನೆ, ಅನುರಾ ಕುಮಾರ್ ದಿಸ್ ಅದಲ್ವ ನಾಯಕ ಅವರು ಧನ್ಯವಾದ ಸಲ್ಲಿಸಿದ್ದಾರೆ. 20,000 ಟನ್ ನಷ್ಟು ಡೀಸೆಲ್, 18,000 ಟನ್ ಪೆಟ್ರೋಲ್ ಸೇರಿ ಒಟ್ಟು 38,000 ಟನ್ ನಷ್ಟು ತೈಲ ಗೊತ್ತೇ ತುಂಬಿದ್ದ ಭಾರತದ ಹಡಗುಗಳೇನ್ ಗೊತ್ತೇನ್ರಿ, ಕೊಲಂಬೋ ಬಂದರು ತಲುಪಿದವು. ಅಂದ್ರೆ ನಮ್ ನರೇಂದ್ರ ಮೋದಿ ಅವ್ರಿಗೆ ಗೊತ್ತೇನ್ರಿ, ಸ್ವಲ್ಪ ಅವ್ರಿಗೆ ಪೆಟ್ರೋಲ್ ಬಂಕ್ ಡೀಸೆಲ್ ಕುರಿತೇನೆ ಗೊತ್ತೇನು ಸಹಾಯ ಮಾಡಿದಾರ. ಅದಕ್ಕೆ ನಮ್ಮ ಪಕ್ಕದ ಶ್ರೀಲಂಕಾ ದೇಶ ಗೊತ್ತೇನ್ರಿ ಥ್ಯಾಂಕ್ಸ್ ಹೇಳದಂತ. ಬಟ್ ಶ್ರೀಲಂಕಾದ ರಾಜಧಾನಿ ಯಾವ್ದು ಗೊತ್ತೇನ್ರಿ, 2 ಬರ್ತಾವಲ್ವ, ಒಂದು ಕೊಲಂಬೋ, ಇನ್ನೊಂದು ಸೇವರ್ಧನಪುರ ಕೋಟೆ ಅಂತಕ್ಕಂಥದ್ದು. ಇದನ್ನ ಕೇಳ್ತಿರ್ತಾರೆ. ಭೂದಾಳಿಗೆ ಸಿದ್ಧತೆ ಅವಾಗ್ಲೂ ಓದ್ವಲ್ರಿ. ತಕ್ಕ ಅಮೆರಿಕ ಸೈನಿಕರು ಇರಾನ್ಗೆ ಬಂದಿಳಿಯುವ ಕ್ಷಣಕ್ಕಾಗಿ ಅವರು ನಮ್ಮ ನೆಲಕ್ಕೆ ಕಾಲಿಟ್ಟರೆ ಸುಟ್ಟು ಬೂದಿ ಮಾಡುತ್ತೇವೆ, ಅವರ ಮಿತ್ರ ರಾಷ್ಟ್ರಗಳನ್ನು ಶಿಕ್ಷಿತ ಎಂದು ಖಾಲಿಫ್ ಅಂದ್ರೆ ಇರಾನ್ ದೇಶದವ್ರು ಭೂ ದಾಳಿಗೆ ಸಿದ್ಧತೆ ಅಂತ ಕೊಟ್ಟಿದ್ದಾರೆ. ಆಮೇಲೆ ನೋಡ್ರಿ, ಅವಾಗ ಹೇಳ್ತೀನಿ ಭಗವಾನ್ ಮಹಾವೀರರ ಜೀವನ ತತ್ವಶಾಸ್ತ್ರ. ಇಲ್ಲಿ ನೋಡಿ ಜಯಂತಿ ಬಗ್ಗೆ ಕೊಟ್ಟಿರ್ತಾರದಲ್ವಾ. ಭಗವಾನ್ ಮಹಾವೀರ ಜೈನ ಧರ್ಮ ಸ್ಥಾಪಕರು ಅದೆಲ್ಲ ಮಹಾವೀರ ಅವರು. ನೋಡ್ರಿ, ಬೌದ್ಧ ಧರ್ಮ, ಜೈನ ಧರ್ಮ ಮತ್ತು ತತ್ವಶಾಸ್ತ್ರವು ಅನಾದಿ ಕಾಲದಿಂದಲೂ ಹರಿಯುತ್ತಿದೆ. ಪ್ರತಿ ಯುಗದಲ್ಲಿ ಕ್ರಮವಾಗಿ 1 ರಿಂದ 24 ತೀರ್ಥಂಕರು. ನೋಡ್ರಿ, ಜೈನ ಧರ್ಮದ 24 ತೀರ್ಥಂಕರು ಭಾರತದ ಈ ಪವಿತ್ರ ಭೂಮಿಗೆ ಇಳಿದು ದೈವಿಕ ಧರ್ಮವನ್ನು ಘೋಷಿಸುತ್ತಾರೆ. ಪ್ರಸ್ತುತ ಯುಗದಲ್ಲಿ ಭಗವಾನ್ ಶ್ರೀ ಏನ್ ಗೊತ್ತೇನ್ರಿ, ಋಷಭನಿಂದ ಭಗವಾನ್ ಮಹಾವೀರನ ಪೂರ್ಣಗೊಳಿಸ ಅಂದ್ರ ಮೊದಲನೇ ತೀರ್ಥಂಕ ಋಷಭನಾಥ, 24 ತೀರ್ಥಂಕ ಮಹಾವೀರ ಅದಲ್ವಾ ಕೊನೆಗೊಂಡಂತ ಮಹಾವೀರರ ಜನ್ಮದಿನ ರೀ. ಈಗ ನೋಡ್ರಿ, ಕ್ರಿಸ್ತಪೂರ್ವ 599ರಲ್ಲಿ ಗೊತ್ತೇನ್ರಿ, ಚೈತ್ರ ಶುಕ್ಲ ಈ ಶುಭ ಸಂದರ್ಭದಲ್ಲಿ ಪವಿತ್ರ ದಿನದಂದು ಜನಿಸ್ತಾರೆ ಅಂತ ನೋಡ್ರಿ. 599 ಯಾರು ಗೊತ್ತೇನೆ, ಮಹಾವೀರ ಅದಲ್ವಾ. ಸಮುದಾಯದಲ್ಲಿ ಇರ್ಲಿ. ಬಟ್ ಜೈನ ಧರ್ಮ ಸ್ಥಾಪಕರ ಯಾರು ಗೊತ್ತೇನ್ರಿ, ಮಹಾವೀರ ಅಂತಕ್ಕಂಥವ್ರು. ಇಂಥ ಮಹಾವೀರ ಜೈನ ಧರ್ಮ ಸ್ಥಾಪಕ ಮಾಡ್ತಾರ್ರಿ. ಪ್ರಮುಖ ನಮ್ ಶ್ರವಣ ಬೆಳಗೊಳ ಏನ್ ಗೊತ್ತೇನ್ರಿ, ಪ್ರತಿಷ್ಠಾಪನೆ ಕಂಡು ಬರ್ತಾ. ಈ ಜೈನ ಧರ್ಮ ಬಂದಾಗ ನಮ್ದು ಚಂದ್ರಗುಪ್ತ ಮೌರ್ಯ ನೆನಪಾಗ್ತಾರ ನೋಡೋದಲ್ವಾ. ಇಲ್ಲೇ ನಮ್ ಕರ್ನಾಟಕ ಶ್ರವಣ ಬೆಳಗೊಳದಾಗ ಬಂದ ಸಲ್ಲೇಖನ ವೃತ್ತ ಮಾಡ್ತಾರಂತ ಅದಲ್ವಾ. ಬಟ್ ಗೊತ್ತಿರ್ಲಿ, ಕೇಳ್ತಿರ್ತಾರೆ. ಇವತ್ತ ಮಹಾವೀರ ಜನ್ಮದಿನ. ಎಲ್ಲರಿಗೂ ಮಹಾವೀರ ಜಯಂತಿಯ ಶುಭಾಶಯಗಳ್ರಿ ಅದಲ್ವಾ. ಎಸ್. ನೆಕ್ಸ್ಟ್, ಅಸ್ಸಾಂ 5 ಗ್ಯಾರಂಟಿ ಘೋಷಿಸಿದ ಅಸ್ಸಾಂನ ಮತ್ ಗ್ಯಾರಂಟಿ 5 ಗ್ಯಾರಂಟಿ ಘೋಷಣೆ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ.
ಅಂದ್ರ ಈಗ ಅಸ್ಸಾಂ ರಾಜ್ಯದ ಮುಖ್ಯಮಂತ್ರಿ ಗೊತ್ತಿರ್ಬೇಕು ಯಾರು ಹೇಮಂತ್ ಬಿಶ್ವ ಶರ್ಮಾ ಅದಾರ ಇವಾಗ ಖರ್ಗೆ ಅವಾಗ ಬಟ್ ಮುಖ್ಯಮಂತ್ರಿ ಹೇಮಂತ್ ಬಿಶ್ವ ಶರ್ಮಾ ಅದಾರ್ರಿ ಅದಲ್ವಾ. ಅಸ್ಸಾಂ ರಾಜ್ಯದ ರಾಜಧಾನಿ ದಿಸ್ಪುರ ಗೊತ್ತಿರ್ಬೇಕು ಕೇಳ್ತಿರ್ತ ಭಾರತ ದೇಶದ ಅತಿ ಚಹಾ ಬೆಳೆಯುವ ರಾಜ್ಯ. ಈಗ ಆಮೇಲೆ ಯಾವುದೆಲ್ಲ 5 ಗ್ಯಾರಂಟಿಗಳು ಗೊತ್ತಿರ್ಬೇಕು. ರಾಜ್ಯದ ಪ್ರತಿ ಮಹಿಳೆಯರಿಗೆ ಮಾಸಿಕ ಆರ್ಥಿಕ ನೆರವು ಮೇಲ್ರಿ ಎಲ್ಲಾ ಕುಟುಂಬಗಳಿಗೆ 20 ಲಕ್ಷ ಆರೋಗ್ಯ ವಿಮೆ, ಹಿರಿಯ ನಾಗರಿಕರಿಗೆ ಮಾಸಿಕ 1250 ರೀ, ಪಿಂಚಣಿ ಹಿರಿಯ ನಾಗರಿಕರಿಗೆ ಅದರ ಪ್ರತ್ಯೇಕ ಸಚಿವಾಲಯ, ಬುಡಕಟ್ಟು ಹದಗುಳ 100 ಕುಟುಂಬಗಳ ಭೋಗ್ಯ ಅದಲ್ವಾ. ಆಮೇಲೆ ಕರಾರು ಅದಲ್ವಾ ಪಟ್ಟ ಜಮೀನನ್ನು ಮಾಲೀಕತ್ವ ಶೂನ್ಯವಾಗಿ ಬದಲಾಯಿಸುವುದು, ಅಧಿಕಾರಕ್ಕೆ ಬಂದ 100 ದಿನಗಳ ಒಳಗೆ ಏನ್ ಗೊತ್ತೇನ್ರಿ ಗಾಯಕ್ ಚುಬಿಗನ್ ಸಾವಿನ ಪ್ರಕರಣದಲ್ಲಿ ನ್ಯಾಯದಾನ. ಇದರ ಈಗ ಮೊನ್ನೆ ನಿಧನದಲ್ರಿ ಗಾಯಕ್ ಅವರು ಅದ್ರ ಬಗ್ಗೆ ಏನ್ ಮಾಡ್ತಾರಪ್ಪ ತನಿಖೆ ಮಾಡ್ತಾರಂತ ನ್ಯಾಯದಾನ ಕೊಡ್ತಾರಂತ್ರಿ. ಸಾಲಿಲ್ಲ ಶಾ 8,000 ಕೂಪನ್ ಡಿಎಂಕೆ ಭರವಸೆ ಅವು ನಡೀತಿರ್ತಾವ ರಾಜಕೀಯ ರಂಗದಲ್ವಾ. ಕೇರಳದಲ್ಲಿ ಬಿಜೆಪಿ ಸರ್ಕಾರ ಗೊತ್ತಿರ್ಬೇಕಾದ್ರೆ ಸರ್ಕಾರ ನಡೀತಿ ಕೇರಳದಾಗ. ನಮ್ ಕೇರಳ ಅಂದ್ರೆ ಗೊತ್ತಿರ್ಬೇಕು ರಾಜಧಾನಿ ಅವತ್ತೆರಡು ರಾಜಧಾನಿ ತಿರುವನಂತಪುರ. ಈ ಕೇರಳಕ್ಕೆ ನಾಮಕರಣ ಮಾಡ್ಕೊಳದಲ್ವಾ ಕೇರಳಂ ಅಂತಕ್ಕಂಥ ಯಾವಳಂ ಹೇಳ್ರಿ ಕೇರಳಂ ಅಂತಕ್ಕಂಥ ಗೊತ್ತಿರ್ಬೇಕು ಯಾವಳಮ್ಮ ಕೇರಳಂ. ಪ್ರಮುಖವಾಗಿ ತ್ರಿಶೂರ್ನಲ್ಲಿ ಪ್ರಧಾನಿ ರೋಡ್ ಶೋ ಅಲ್ವಾ ತ್ರಿಶೂರ್. ಈ ಕೇರಳದ ಹಬ್ಬ ಮಾಡ್ತಾರೆ ತ್ರಿಶೂರಪುರಂ ಅಂತಕ್ಕಂಥ ಹಬ್ಬಗಳು ಆಚರಣೆ ಮಾಡ್ತಾರೆ. ಚೆನ್ನೈ 13 ಕಡೆಗಳಲ್ಲಿ ಎಐಡಿಗೆ ಎಂಕೆ ಸ್ಪರ್ಧೆ ಚುನಾವಣೆ ನಡೆಯುತ್ತಲ್ವಾ ಅದ್ರ ಬಗ್ಗೆ ನಡೆದೈತ್ರಿ. 1000 ಆರೋಪ ಪಟ್ಟಿ ದಾಖಲಿಸಬೇಕು ಅಂತ ನಡೆದಿರುತ್ತಲ್ವಾ. ಎಸ್ ನೆಕ್ಸ್ಟ್ ನೋಡ್ರಿ ನಕ್ಸಲ ಸಮಸ್ಯೆ ಲೋಕಸಭೆಯಲ್ಲಿ ಚರ್ಚೆ. ಲೋಕಸಭೆಯಲ್ಲಿ ಚರ್ಚೆ ಕೇಳ್ತಿರ್ತಾರಲ್ವಾ. ಆಮೇಲೆ ಪಶ್ಚಿಮ ಏಷ್ಯಾ ಯುದ್ಧ ಸವಾಲಿನ ಸಮಯ ಇಲ್ಲಿ ಅನಿಸಿಕೆ ಕೊಟ್ಟಿರ್ತಾರಲ್ವಾ. ಅನಿಸಿಕೆ ಯಾರೇನ್ ಕೊಟ್ಟಿರ್ತಾರ ಪ್ರಯತ್ನಕ್ಕೆ ಶ್ಲಾಘನೆ. ನಿತಿನ್ ರಾಜೀನಾಮೆ ಕಚೇರಿಯಲ್ಲಿ ಕದಿಯುವ ಸ್ಪೀಕರ್ ಅದಲ್ವಾ. ಇವಾಗ ಅಧ್ಯಕ್ಷ ನೋಡ್ರಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಅವರು ರಾಜೀನಾಮೆ ಕೊಡತಾರಂತ. ಅದೆಲ್ಲ ನಮ್ಗೆ ಏನ್ ಬೇಡದಲ್ವಾ ಗೊತ್ತಿರ್ಬೇಕಷ್ಟೇ ಸುಮ್ಮ. ನೆಕ್ಸ್ಟ್ ಎಲ್ಲ ನೋಡ್ರಿ ನಮ್ಗೆ ಸ್ಪೋರ್ಟ್ಸ್ ಕರೆಂಟ್ ಅಫೇರ್ಸ್ ಕೇಳ್ತಿರ್ತಾರೆ. ಮುಂಬೈ ಇಂಡಿಯನ್ಸ್ಗೆ ಶುಭಾರಂಭ, ರಾಜಸ್ಥಾನ್ ರಾಯಲ್ಸ್ CSK ಮುಖಾಮುಖಿ ಎಂದು ಸಂಜು ಜಡೇಜಾ ಪೋಷಕ ಬದಲು. ಇವತ್ತಿನ ಪೇಪರ್ ಓದ್ರಿ ಮಾರ್ಚ್ 30 ಇಂಡಿಯನ್ ಪ್ರೀಮಿಯರ್ ಲೀಗ್ IPL ಹಾ ನಿಮ್ಗೆ ಅವಾಗ IPL ಬಗ್ಗೆ ಸ್ವಲ್ಪ ಹಿಡಿದ ಅನ್ಕೋತೀನಲ್ವಾ. IPL ಗೊತ್ತಿರ್ಬೇಕು. IPL ಬಗ್ಗೆ ಕೇಳ್ತಿರ್ತಾರ. IPL ಈಗ IPL ನೋಡ್ರಿ IPL ಬಂದಾಗ ನಿಯಂತ್ರಣ ಮಾಡೋರು ಗೊತ್ತೇನ್ರಿ ಸರ್. ರಾಷ್ಟ್ರ ಮಟ್ಟದಲ್ಲಿ ನಿಯಂತ್ರಣ ಮಾಡೋರು ಗೊತ್ತೇನ್ BCCI ಅಂತಕ್ಕಂಥ ಯಾವ್ದು ಹೇಳ್ರಿ BCCI ಅಂತಕ್ಕಂಥ BCCI ಅಂದ್ರೆ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ನಿಯಂತ್ರಣ ಮಾಡೋದು ಗೊತ್ತೇನ್ BCCI ಅಂತಕ್ಕಂಥದ್ದು. ಇದನ್ನ ಸ್ಥಾಪನೆ ಆದ ವರ್ಷ 1928 ಸ್ಥಾಪನೆ ಆಗುತ್ತೆ. 1928 ಸ್ಥಾಪನೆ ಆಗುತ್ತ್ರಿ. ಅದ್ರಲ್ಲೂ ಕೇಂದ್ರ ಕಚೇರಿ ಮುಂಬೈ ವಾಂಖೇಡೆ ಸ್ಟೇಡಿಯಂ. ಅಧ್ಯಕ್ಷರ ಮಿಥುನ್ ಮನ್ನಾಸ್. ಅತ್ಯಂತ ಶ್ರೀಮಂತ ಕ್ರಿಕೆಟ್ ಮಂಡಳಿ BCCI. ರಾಷ್ಟ್ರ ಮಟ್ಟದ ನಿಯಂತ್ರಣ ಮಾಡ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಿಕೆಟ್ ನಿಯಂತ್ರಣ ಮಾಡೋ ಮಂಡಳಿ ಗೊತ್ತಿರ್ಬೇಕು ಯಾವ್ದು ಗೊತ್ತೇನ ICC. ಈ ರೀತಿ ನಾವು ಕರೆಂಟ್ ಅಫೇರ್ಸ್ ಬರೀತಾ ಹೋಗ್ಬೇಕು ಅದಲ್ವಾ. ಇದೇ ನೋಡ್ರಿ ಇವು ಸ್ಪೋರ್ಟ್ಸ್ ನಡೆಯುತ್ತಲ್ಲ ಫೈನಲ್ ಸ್ವಲ್ಪ ಜಾಗ ಹೊಡ್ಬೇಕು. ಫೈನಲ್ ಯಾವ ಜೊತೆ ಗೊತ್ತ ನೋಡ್ರಿ ಅದು ನಾವು ಅಪ್ಡೇಟ್ ಮಾಡ್ಕೋಬೇಕು ಅದಲ್ವಾ. ICC ಬಂದಾಗ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಂತಕ್ಕಂಥ ಸ್ಥಾಪನೆ ಆದ ವರ್ಷ 1909 ಯಾವ ಹೇಳ್ರಿ 1909 ಕೇಂದ್ರ ಕಚೇರಿ ಅಬಿವಿ ಟು ದುಬೈ. ಇದರ ಪ್ರಸ್ತುತ ಅಧ್ಯಕ್ಷರು ಜೈಶಾ ಅಂತಕ್ಕಂಥವ್ರು ಗೊತ್ತಿರ್ಲಿ ಕೇಳ್ತಿರ್ತಾರ. ಈ ಫೈನಲ್ ಯಾವ ಜೊತೆ ಗೊತ್ತ ನೋಡ್ರಿ ಅದು ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಗೆ ಅದಲ್ವಾ. ಚೆಸ್ ಪ್ರಜ್ಞಾನಂದ್ ಶುಭಾರಂಭ ಮಾಡಿದಾರಂತ್ರಿ. ಚೆಸ್ ಬಂದಾಗ ಚೆಸ್ಗೆ ಸಂಬಂಧಪಟ್ಟ ಸಂಸ್ಥೆ ಯಾವ್ದ್ರಿ PD ಅಂತಕ್ಕಂಥ ಕೇಳಿರ್ತಾರೆ. ಚೆಸ್ಗೆ ಸಂಬಂಧಪಟ್ಟ ಸಂಸ್ಥೆ PD ಅಂದ್ರೆ ಫೆಡರೇಷನ್ ಇಂಟರ್ನ್ಯಾಷನಲ್ ಚೆಸ್ ಅಂತಕ್ಕಂಥದ್ದು ಸ್ಥಾಪನೆ ಆಗೋದು PD ಸಂಸ್ಥೆ ಅದಲ್ವಾ. ಅಂದ್ರೆ ಎಲ್ಲ ಗೊತ್ತಿರ್ಬೇಕು ಯಾವ್ದು ಆಟ ಸಂಬಂಧಪಟ್ಟ ಸಂಸ್ಥೆಗಳು PD. ಇದು ಸ್ಥಾಪನೆ ಆದ ವರ್ಷ 1924 ನೋಡ್ರಿ. ಯಾವಾಗ ಗೊತ್ತಿರ 1924 ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಎಕ್ಸಾಮ್ದಾಗ. 24 ಗೊತ್ತಿರ್ಲಿ. ಇದರ ಪ್ರಸ್ತುತ ಉಪಾಧ್ಯಕ್ಷರು ವಿಶ್ವನಾಥ್ ಆನಂದ್, ಅಧ್ಯಕ್ಷರು ನಾರ್ಕೋವಿಚ್ ಅಂತಕ್ಕಂಥವ್ರು. ಆದಿವಾಸಿ ಕೂಟ ಕುಸ್ತಿಯಲ್ಲಿ ಜಾರ್ಖಂಡ್ಗೆ ಚಿನ್ನ ಡಬಲ್. ಆದಿವಾಸಿ ಗೊತ್ತಿ ಕೂಟ ಅಂತ ನೋಡದಲ್ವಾ ಜಾರ್ಖಂಡ್ಗೆ ಚಿನ್ನ ಡಬಲ್. ಇವೆಲ್ಲ ಫೈನಲ್ ಯಾವ್ದು ವಿಜೇತ ಆಗುತ್ತೆ ನೋಡ್ರಿ ಅವೆಲ್ಲ ನಾವು ಅಪ್ಡೇಟ್ ಮಾಡ್ಕೋಬೇಕು. ಮಾನುಷ್ ದಿಯಾ ಜೋಡಿ ರನ್ನರ್ಸ್ ಇವ್ರು ಯಾರಿಗ ಯಾವ ಆಟ ಸಂಬಂಧಪಟ್ಟಿರೋರು ಭಾರತದ ಮಾನುಷ್ ಶಾ ಹಾಗೂ ದಿಯಾ ಚಿತಳೆ ಅವರು ಟೆನ್ನಿಸ್ ನಲ್ಲಿ ನಡೆಯುತ್ತಿರುವ WT ಅದಲ್ವಾ ಕಂಟೆಂಡರ್ ಟೇಬಲ್ ಟೆನ್ನಿಸ್ ಆಟಕ್ಕೆ ಸಂಬಂಧಪಟ್ಟ ಗೊತ್ತಿರ್ಬೇಕು ಅದಲ್ವಾ. ಎಸ್ ನೆಕ್ಸ್ಟ್ ಬಂದಾಗ ಖೋ ದಾವಣಿ ಇವೆಲ್ಲ ಒಂದು ಲೆವೆಲ್ ಗೊತ್ತಿರ್ಬೇಕಂದ್ರೆ ಬಾಸ್ಕೆಟ್ ಬಾಲ್ ಕೋಲಾರ ತಂಡಕ್ಕೆ ಸುಲಭ ಜಯ.
ಇದು ಸಬಲೆಂಕ ಗೊತ್ತಿರ್ಬೇಕು ನೋಡ್ರಿ. ಸಬಲೆಂಕಾಗೆ ಕಿರೀಟ. ಯಾವ ಕಿರೀಟ ಬಂದ ನೋಡ್ರಿ? ವಿಶ್ವದ ಅಗ್ರಮಾನ್ಯ ಆಟಗಾರ್ತಿ ಅರೆನ್ನಾ ಸಬಲೆಂಕಾ. ಇವ್ರ ಯಾವ ದೇಶ ಗೊತ್ತೇನ್ರಿ? ಬೆಲಾರಸ್ದವ್ರಲ್ವಾ? ಬೆಲಾರೋನ ಅವರು ಭಾನುವಾರ ನಡೆದ ಏನ್ ಗೊತ್ತೇನ್ರಿ? ಪೆಡ್ಸ್ನಿಂದ ಅಮೆರಿಕದ ಕೋಗಪ್ ಅವರನ್ನು ಮಣಿಸಿ ಮಯಾಮಿ ಓಪನ್ ಟೆನ್ನಿಸ್ ಟೂರ್ನಿಯ ನೋಡ್ರಿ ಯಾವ್ದು ಗೊತ್ತೇನ್ರಿ? ಮಯಾಮಿ ಓಪನ್ ಟೆನ್ನಿಸ್ ಟೂರ್ನಿಯ ಮಹಿಳಾ ಸಿಂಗಲ್ ಪ್ರಶಸ್ತಿ ಗೆದ್ದುಕೊಂಡಿದ್ದಾರೆ. ಬಟ್ ಇವಾಗ ಅರೆನ್ನಾ ಸಬಲೆಂಕಾ ಅಂತ ಬರ್ತಾರೆ. ಯಾವ ಗೊತ್ತೇನ್? ಟೆನ್ನಿಸ್ ಆಟ ನೋಡ್ರಿ. ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ ಅಂತ ಬರ್ತಾರೆ, ಸಂಬಂಧಪಟ್ಟಿದಾರ. ಇವನ್ ಹಿಂಗೆ ರೋಹನ್ ಬೋಪಣ್ಣ ಆಗಿರ್ಬೋದು ಎಲ್ಲ ಸಂಬಂಧಪಟ್ಟಾರೆ. ಬಟ್ ಇದನ್ಗೋಸ್ಕರ ಒಂಥರ ಹೈಲೈಟ್ ಹೇಳಿದೀನಿ ಇವತ್ತಲ್ವಾ. ಯಾವ ರೀತಿ ನೋಟ್ಸ್ ಮಾಡ್ಬೇಕಂತ ಹಂಗೆ ಮುಂದೆ ಡೈಲಿ ಅಂತಂದ್ರೆ ಪೇಪರ್ಗಳಿಗೆ ಏನ್ ಗೊತ್ತೇನು ಕರೆಂಟ್ ಅಫೇರ್ಸ್ ಒಂದು ವೀಕ್ಲಿ ಡೈಲಿ ಇದನ್ನು ಮಾಡೋ ಮತ್ತೆ ಸ್ವಲ್ಪ ಹಂಗೆ ಶೇರ್ ಮಾಡ್ರಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಬಾಯ್.